ನಿಟ್ಟಿನಲ್ಲಿ ಯಾವ ಬಹಳವಾದಂಥ ಪುಣ್ಯ ಕಾರ್ಯಕ್ರಮಗಳನ್ನು ಇವತ್ತು ಮಾಡಿದ್ದಾರೆ. ಒಬ್ಬ ಸ್ನೇಹಿತರಿಗೆ ಏನೇನು ಸಲ್ಲಿಸಬೇಕು ಎಲ್ಲವನ್ನು ಸಲ್ಲಿಸಿ ಈ ಒಂದು ಕಾಗದವನ್ನು ನೋಡಿದಾಗಲೇ ಆ ವ್ಯಕ್ತಿ ಏನು ಸಂಪಾದನೆ ಮಾಡಿದ್ದ ಎಂಬತಕ್ಕಂಥದ್ದು ಇಷ್ಟರಲ್ಲೇ ಗೊತ್ತಾಗುತ್ತೆ. ನಮ್ಮ ಚೂಟಿಯವರು ಮಹಾದೇವ ಸ್ವಾಮಿಯವರು ನನಗೂ ಕೂಡ ಚಿರಪರಿಚಿತರಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಹೃದಯವನ್ನು ಗೆದ್ದಂತ ಹೃದಯವಂತ ಇವನಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಸೇವೆಗಳಲ್ಲಿ ನಿರತನಾಗಿ ಬಹಳ ಕೀರ್ತಿವಂತನಾಗಿದ್ದವನಿಗೆ ಭಗವಂತ ಅಘಾತವಾದ ಸಾವನ್ನು ಕೊಟ್ಟುಬಿಟ್ಟ. ಹೃದಯಾಘಾತ. ಈ ಅಗಾಧಘಾತವಾದಂಥ ಸಾವಿನಿಂದ ಈ ಜಗತ್ತನ್ನು ಬಿಟ್ಟು ಹೋದಂತ ಇವರಿಗೆ 11ನೇ ದಿವಸದ ಕಾರ್ಯವನ್ನು ಸಕುಟುಂಬ ವರ್ಗದವರು ದುಃಖಭರಿತವಾಗಿ ಮಾಡಿ ಇವತ್ತಿನ ಶುಭರಾತ್ರಿಯಲ್ಲಿ ಇವತ್ತು 1ನೇ ತಿಂಗಳ ಪುಣ್ಯ ಕಾರ್ಯಕ್ರಮವನ್ನ ಇಷ್ಟೊಂದು ವೈಭೋಗವಾಗಿ ಸ್ನೇಹಿತರು ನಮ್ಮ ಶಿವಕುಮಾರ ಸ್ವಾಮಿ ಸೇವಾ ಬಳಗದವರು ಮತ್ತು ಎಲ್ಲ ಗೌಡಿಕೆಯವರು ಯಜಮಾನರುಗಳು ಮತ್ತು ಎಲ್ಲರ ಒಂದು ಸಮಕ್ಷಮದಲ್ಲಿ ಅದರಲ್ಲೂ ನಮ್ಮ ಪರಮ ಪೂಜ್ಯರ ಒಂದು ಘನಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಅಲ್ಲಮ ಪ್ರಭುಗಳು ಹೇಳಿದ ಮಾತು ನಿಜವಾಯಿತು. ಆ ಮಾತಿನ ಅರ್ಥದಂತೆ ಯಾವ ರೀತಿ ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ ತರಳರು ಸತಿಸೋ ಧನವಾದವರು ತರಳರು ಸತಿಸೋ ಧನವಾದವರು ತರಳರು ಸತಿಸೋ ಧನವಾದವರು ಮರಣ ಕಾಲದಲ್ಲಿ ಕಾಯುವರಾರು ಮರಣ ಕಾಲದಲ್ಲಿ ಕಾಯುವರಾರು ಪರಿಭ್ರಮೆಯಿಂದಲೇ ಎಡದಿರು ಮನುಜ ಪರವಸ್ತುವ ಬಯಸಿ ಜನನಕ್ಕೂ ಮುನ್ನ ನಿನಗವರಾರು ಜನನಕ್ಕೂ ಮುನ್ನ ನಿನಗವರಾರು ನೀನಾದವರಿಗೆ ಮೂಢಾತ್ಮ ಜನನಕ್ಕೂ ಮುನ್ನ ನಿನಗವರಾರು ನೀನಾದವರಿಗೆ ಮೂಢಾತ್ಮ ತನುವಿರುವ ತನಕ ಗುಹೇಶ್ವರ ಗುಹೇಶ್ವರ ತನುವಿರುವ ತನಕ ಅನುಸರಿಸುವರು ನಿನ್ನ
ನಿರಂಜನ ಗುರುಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ವಿಕ್ಷೇತ ಸ್ವಾಮಿ ಜೈಪರ ಬಸವಾದಿ ಪ್ರಮದರ ಪಾರಕ್ಕೆ ಆನುಮಲೆ ಜೇನುಮಲೆ ಮುತ್ತಮಲೆ ಕುಲಗಂಜಮಲೆ 77 ಮರಗಳ ಬಂದ ಪದನಾಟ ನಾಡವಂತರಮಪ್ಪಾದಿ ಬುದ್ಧಮಲೆ ಮಾಧವನ ಪಾರಕ್ಕೊಂದು ಸಾರಿ ಉಘೇನೆ ಬಸವೇಶ್ವರ ಪಾರಕ್ಕೆ ಮಲೆ ಮಾದೇಶ್ವರ ಪಾರಕ್ಕೆ ಗುರುಮಲ್ಲೇಶ್ವರ ಪಾರಕ್ಕೆ ಗುರುಸ್ವಾಮಿಗಳವರ ಪಾರಕ್ಕೆ ದರಗದೊಡ್ಡವರ ಪಾರಕ್ಕೆ ಸಿದ್ದಪ್ಪಾಜಿಮಂಟೆ ಸ್ವಾಮಿಯವರ ಪಾರಕ್ಕೆ ಮಲೆ ಮಾದೇಶ್ವರ ಪಾರಕ್ಕೆ ಮಲಹಾರ ಪ್ರಭುದೇವ ಸ್ವಾಮಿಗಳವರ ಪಾರಕ್ಕೆ ಮಲಹಾರೇಶ್ವರ ಸ್ವಾಮಿ ಪಾರಕ್ಕೆ ಜಡರುದ್ರ ಸ್ವಾಮಿಯವರ ಪಾರಕ್ಕೆ ಶಿವನಂಕಾರೇಶ್ವರನ ಪಾರಕ್ಕೆ ಜಲಕಂಠೇಶ್ವರನ ಪಾರಕ್ಕೆ ವಾಡೆ ಮಲ್ಲೇಶ್ವರನ ಪಾರಕ್ಕೆ ಕೂಟ್ಲೆ ಬಸವೇಶ್ವರನ ಪಾರಕ್ಕೆ ಕೂಗದೇದವ್ರ ಪಾರಕ್ಕೆ. ನಾನು ಇರಬರ ದೇವ್ರನ್ನೆಲ್ಲ ಹೇಳದ್ನಪ್ಪ. ಯಾವ ದೇವ್ರಿಗಾದ್ರೂ ಕೂಗ್ತಾರೆ ಅವ್ರಿಗೆ ಇಷ್ಟವಾದ ದೇವ್ರಿಗೆ ಅಂತ. ಒಂದ್ ದೇವ್ರಿಗೂ ಕೂಗ್ತಿಲ್ಲ, ಎಲ್ಲ ಒಳ್ಳೆ ದೇವ್ರಗಳ ಕಡೆಗೂ ಕೂತವ್ರೆ. ನಾನು ಬಂದು ಸುಮಾರು ದಿವಸ ಆಗ್ಬಿಡ್ತು, ಎಲ್ಲ ಮರ್ತೇ ಬಿಟ್ಟವ್ರೆ ಅನ್ನಂಗದ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಇವತ್ತು ಮಾಡಿದಂತ ಒಂದು ಪವಿತ್ರವಾದ ಪುಣ್ಯ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ನಾವೆಲ್ಲರೂ ಇದನ್ನು ಅನುಸರಿಸಬೇಕು. ಇಂಥ ವ್ಯಕ್ತಿ ಆಗಬೇಕು, ಜೊತೆಗೆ ಭಗವಂತ ಮೆಚ್ಚುವಂತಹ ವ್ಯಕ್ತಿಯಾಗಿ ನಾವು ಜೀವನದಲ್ಲಿ ಸಾರ್ಥಕತೆಯನ್ನು ಪಡ್ಕೊಂಡಾಗ ನೋಡಿ ಇವತ್ತು ಎಷ್ಟು ಜನ, ಒಂದು ನಾಟಕಕ್ಕಿಂತಲೂ ಹೆಚ್ಚಿನ ಜನ ಇವತ್ತು ಅಲ್ಲಿ ತನಕ ಕೂತವ್ರೆ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣ ನನ್ನದು ಅಲ್ಲ, ನಿಮ್ಮದು ಅಲ್ಲ, ಮಾಡಿರೋ ವ್ಯಕ್ತಿಯ ಒಂದು ಪ್ರತಿಫಲ. ಅದಕ್ಕೆ ಜೀವನದಲ್ಲಿ ಶಿವಕುಮಾರ ಸ್ವಾಮಿಗಳು ಹೇಳ್ತಾರೆ, ನಿನ್ನಿಂದ ಒಳ್ಳೆಯದು ಮಾಡಕ್ಕಾಗದಿದ್ರು ಕೂಡ ಒಳ್ಳೆಯದು ಮಾಡೋರ ಜೊತೆಯಲ್ಲಿ ಸೇರ್ಕೋ, ನಿನಗೂ ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರಿದಾಗೆ ನಿನಗೂ ಮೋಕ್ಷವನ್ನ ಭಗವಂತ ಕೊಡ್ತಾನೆ. ಅದಕ್ಕೆ ತವರು ಮನೆಯವರ. ಅದರಿಂದ ಇಂತಹ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಸಾವಿರಾರು ಜನ ನೇರ ಪ್ರಸಾರದಲ್ಲಿ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ನಮ್ಮ ಹನೂರು ತಾಲೂಕು ಶಾಗ್ಯ ಗ್ರಾಮ ಇವತ್ತು ಭಕ್ತಿಯಿಂದ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿ ಅನೇಕ ಮಠಾಧೀಶ್ವರರು, ಗುಂಡೇಗಾಲ ಮಠಾಧೀಶ್ವರರು, ರಾಮಾಪುರದ ಮಠಾಧೀಶ್ವರರು, ಕಾಮಗಿರಿ ಮಠಾಧೀಶ್ವರರು, ಆಲಳ್ಳಿ ಮಠಾಧೀಶ್ವರರು, ಯಾವ ಜೀಪುರ ಮಠಾಧೀಶ್ವರರು, ಹೊಂಡ್ರಬಾಳ ಮಠಾಧೀಶ್ವರರು, ಚಿಲ್ಕವಾಡಿ ಮಠಾಧೀಶ್ವರರು, ನಮ್ಮ ಶಾಗ್ಯ ಭಿಕ್ಷದ ಗುರುಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಫಲಹಾರ ಪ್ರಭು ಸ್ವಾಮಿಗಳವರು, ಯಾವ ಮುಡಿಗುಂಡದ ಮಹಾಸ್ವಾಮಿಗಳವರು, ಚಿಕ್ಕಿಂದವಾಡಿ ಬಾಲಷಡಕ್ಷರ ಸ್ವಾಮಿಗಳವರು, ಕುಂದೂರು ಮಠದ ಶರತ್ಚಂದ್ರ ಸ್ವಾಮಿಗಳವರೆಲ್ಲರೂ ಕೂಡ ಇವತ್ತಿಲ್ಲಿ ಬಂದು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪರಮ ಪವಿತ್ರವಾಗಿರ್ತಕ್ಕಂಥ ನಮ್ಮ ಚೂಟಿಯವರಿಗೆ, ಮಹದೇವ ಸ್ವಾಮಿಯವರಿಗೆ ಒಂದು ಭಾವಪೂರ್ಣವಾದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಏರ್ಪಾಡು ಮಾಡಿದ್ದಾರೆ. ನೋಡಿ, ಬದುಕಿದ್ರೆ ಹೀಗೆ ಬದುಕಬೇಕು, ಸತ್ರು ಹೀಗೆ ಸಾಯಬೇಕು, ಜಗತ್ತಿನಲ್ಲಿ ಪುಣ್ಯವನ್ನು ಪಡ್ಕೊಂಡ್ರು ಹೀಗೆ ಪುಣ್ಯವನ್ನು ಪಡ್ಕೋಬೇಕು. ನಮ್ಮ ಚೂಟಿಯವರಂತೆ ಚಪ್ಪಾಳೆ ಹೊಡಿರುವೊಂದು. ಅದಕ್ಕೆ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಥಾಮೃತವನ್ನು ಇವತ್ತು ಇಲ್ಲಿ ಯಾವುದು ಜಗಜ್ಜವತಿ ಬಸವೇಶ್ವರರ ಕಥಾಭಾಗವನ್ನು ಇವತ್ತಿಲ್ಲಿ ನಿರೂಪಣೆ ಮಾಡಿದ್ದಾರೆ. ಬುದ್ಧಿಯವರು ಕೊನೆ ತನಕ ಇರ್ತಾರೆ. ಈ ಪವಿತ್ರವಾಗಿರ್ತಕ್ಕಂಥ ಅಣ್ಣ ಬಸವಣ್ಣನವರ ಕಥೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳಿ ಇವತ್ತು ಬಸವಣ್ಣನವರು ಹುಟ್ಟಿ ಪೂಜೆ ಹೆಂಗಾಯ್ತು ಸುಮರಿ ಬುದ್ಧಿ. ಅದರಿಂದ ಬಸವಣ್ಣನವರ ಈ ಒಂದು ತತ್ವವನ್ನು ನಾವೆಲ್ಲರೂ ಕೂಡ ಅನುಸರಿಸ್ಕೋಬೇಕು. ಯಾಕೆ ಬುದ್ಧಿಯವರು ಇಲ್ಲಿ ಇರ್ತಾರೆ ಅಂದ್ರೆ ಒಂದು ಮಾತು, 1473 ಬಸವಣ್ಣನವರ ನಾಟಕ ಆಡಿಸಿದ್ದವರು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು, ಸಿದ್ಧಗಂಗಾ ಮಠಾಧೀಶ್ವರರು. ಈ ನಮ್ಮ ನೂರು ತಾಲೂಕಿನಲ್ಲೂ ಬಂದು ಹಾಡವರ ನಾಟಕವನ್ನು ಅವತ್ತಿನ ಕಾಲದಲ್ಲಿ ಸಿದ್ಧಗಂಗೆ ಅವರು ಅಲ್ಲಿಂದಲೇ ಬಂದು ಎಲ್ಲ ಅದೇ ಶಿಕ್ಷಕರುಗಳೆಲ್ಲ ಸೇರಿ ಬಸವಣ್ಣವ್ರ ನಾಟಕ 1473 ಪ್ರದರ್ಶನಗಳು ಕಂಡಿತ್ತು. ಈಗಲಿರುವ ಸಿದ್ಧಲಿಂಗ ಸ್ವಾಮಿಗಳವರು ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾವ್ರೆ. ಆ 1400ಕ್ಕೂ ಹೆಚ್ಚು ಪ್ರದರ್ಶನಗಳು ನಡೆದಂತಹ ನಾಟಕದಲ್ಲಿ ಶಿವಕುಮಾರ ಸ್ವಾಮಿಗಳವರು ಮುಂದ್ಗಡೆನೆ ಕೂತ್ಕೋತಿದ್ರು. ಕೊನೆಯ ತನಕ ಎದ್ದು ಹೇಳ್ತಿರ್ಲಿಲ್ಲ, ತಲೆನೂ ಎತ್ತಿ ನಾಟಕ ನೋಡ್ತಿರ್ಲಿಲ್ಲ, ಶಬ್ದವನ್ನೇ ಕೇಳಿಸ್ಕೊತಿದ್ರು. ಯಾಕೆ? ಅವ್ರು ಕೂತ್ಕೊಂಡ್ರೆ 10,000 ಜನ ಅಲಗಾಡದೆ ಕೂತ್ಕೋತಿತ್ತು, ಗಲಾಟೆ ಇಲ್ಲೇ. ಅದಕ್ಕೆ ನಾವು ಇವ್ರನ್ನ ಕುಣಿಸ್ಕೊಂಡಿರೋದು. ಇವತ್ತು ಇವ್ರು ಕೂತ್ಕೊಂಡ್ರೆ ಅವ್ರ ಸ್ಥಾನದಲ್ಲಿದ್ರೆ ಇವತ್ತಿಷ್ಟು ಜನ ಎಲ್ಲರೂ ಕೊನೆಯ ತನಕ ಕುಳಿತು ಈ ಬಸವಣ್ಣನವರ ಕಥೆಯನ್ನ, ಅವರ ಆಸೆಯನ್ನು ಶಿವಕುಮಾರ ಸ್ವಾಮಿಗಳವರ ಆಸೆ, ಯುವಕರಾದಿಯಾಗಿ ಪ್ರತಿಯೊಬ್ಬರು ಬಸವಣ್ಣನವರ ತತ್ವವನ್ನು ತಿಳ್ಕೋಬೇಕು, ಬಸವಣ್ಣನವರ ಅನುಯಾಯಿಗಳಾಗಬೇಕು ಅಂತ ನಡೆದಾಡದ ದೇವರು ಅವ್ರು ಹೇಳಿದ ಮಾತು. ಅದಕ್ಕೆ ಇವತ್ತು ನಿದ್ರೆಯನ್ನು ಧಿಕ್ಕರಿಸಿ ನಿಮಗೆಲ್ಲ ಟೀಗಿ ಎಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡವ್ರೆ, ರೆಡಿ ಇದ್ದಂತೆ. ಅದರಿಂದ ನೀವೆಲ್ಲರೂ ಕೂಡ ಇವತ್ತು ಅಣ್ಣ ಬಸವಣ್ಣನವರ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಅಪರೂಪವಾಗಿ ನಾವು ನೀವೆಲ್ಲರೂ ಕೂಡ ಒಂದು ಕಡೆ ಸೇರಿದೀವಿ. ಇವತ್ತು ಮಳೆರಾಯ ಅವಕಾಶ ಕೊಟ್ಟು ಈ ಕಾರ್ಯಕ್ರಮ ಬಹಳ ಪರಿಶುದ್ಧವಾಗಿ ನಡೆಯುವುದರ ಜೊತೆಗೆ ಇವತ್ತು ನಮ್ಮ ಮಹದೇವ ಸ್ವಾಮಿಯವರ ಚೂಟಿಯವರ ಈ ಪುಣ್ಯ ದಿವಸ ಒಂದು ಶಾಶ್ವತವಾಗಲಿ. ನೋಡಿ, ಭಗವಂತ ಎಂತ ಪುಣ್ಯವನ್ನ ಈ ಮಹಾನ್ ವ್ಯಕ್ತಿಗೆ ಕಲ್ಪಿಸಿಕೊಟ್ಟಿದ್ದಾನೆ. ಇಂಥ ಪುಣ್ಯವಂತನಿಗೆ ಸ್ವರ್ಗವನ್ನ, ಮೋಕ್ಷವನ್ನ, ಕೈಲಾಸವನ್ನ ಕೊಟ್ಟು ಕಾಪಾಡ್ಲಿ ಅಂತ ನಾವೆಲ್ಲರೂ ಕೂಡ ಭಕ್ತಿಯಿಂದ ಜೋರಾಗಿ ಕೂಗ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಹೋಗೇ ಮಲ್ಲಯ್ಯ.
ಶಿವನಂಕಾರೇಶ್ವರ ಸ್ವಾಮಿ ಬಾರಕ್ಕೆ, ಜಲಕಂಠೇಶ್ವರ ಸ್ವಾಮಿ ಬಾರಕ್ಕೆ, ಮಲೈಮಾಲೇಶ್ವರ ಬಾರಕ್ಕೆ, ಜಡರುದ್ರ ಸ್ವಾಮಿಗಳವರ ಬಾರಕ್ಕೆ, ಗುರುಮಲ್ಲೇಶ್ವರ ಬಾರಕ್ಕೆ, ಗುರುಸ್ವಾಮಿಗಳವರ ಬಾರಕ್ಕೆ, ಮಲೈಮಾಲೇಶ್ವರನ ಬಾರಕ್ಕೆ, ಮಲ್ಲಯ್ಯ. ಬುದ್ಧಿಯವರಿಗೆ ಮೊದಲು ಗೌರವ ಸಮರ್ಪಣೆಯನ್ನು ಮಾಡಿಬಿಡೋಣ. ಪರಮ ಪೂಜ್ಯರು ಇವತ್ತು ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಇವತ್ತು ನಮ್ಮ ಗುರುಸ್ವಾಮಿಗಳವರು ಅಸನ್ಮುಖಿಗಳು, ನಗುಮುಖಿಗಳು ಇವತ್ತಿಲ್ಲಿದ್ದಾರೆ. ನಮಗೆಲ್ಲ ಆಶೀರ್ವಾದ ಮಾಡುವಂತಹ ರೂಪದಲ್ಲಿ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಭಕ್ತಿ ನಮನಗಳನ್ನು ಚಪ್ಪಾಳೆ ಹೊಡೆದರ ಮುಖಾಂತರವಾಗಿ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಬುದ್ಧಿಯವರಿಗೆ ಮತ್ತೊಬ್ರು ಅದು ಅಲಗಾಪುರದ ಕಡೆಯಿಂದ ಅವರು ನಮ್ಮ ವಾದ್ಯಗೋಷ್ಠಿಯವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ನಾವು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನಮ್ಮ ದಿಲೀಪ್ ಕುಮಾರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಅವ್ರನ್ನೂ ಕೂಡ ಬರಮಾಡ್ಕೊಳ್ಳೋಣ. ಗುರುಕುಮಾರ್ ಅವರು ಇವತ್ತು ಕೀಬೋರ್ಡ್ ವಾದಕರಾಗಿರ್ತಕ್ಕಂಥ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಪರಮ ಪೂಜ್ಯರಿಂದ ಅವರಿಗೆ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡ್ತಾ ಈಗ ಅವರು ಒಳ್ಳೆ ಕಥೆಗಾರರಾಗಿದ್ದಾರೆ. ನಿಮ್ಮೂರನ್ನ ನಿಮ್ಮ ಗುರುಗಳೆಲ್ಲ ಬೆಳೆಸಿದಂತ ಅವರು ಒಳ್ಳೆ ಕಥೆಗಾರರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಭಕ್ತಿಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ದಿಲೀಪ್ ಕುಮಾರ್ ಶಾಸ್ತ್ರಿ ಅವ್ರಿಗೂ ಕೂಡ ಬಯಸ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಜೋರಾಗಿ ಕೂಗ್ತಾ ಜಗಜ್ಯೋತಿ ಬಸವೇಶ್ವರರ ಈ ಒಂದು ಪುಣ್ಯ ಕಥೆಯನ್ನ ಅವರು ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ನಮ್ಮ ಮಹಾದೇವ ಸ್ವಾಮಿ ಅವರಿಗೆ, ಚೂಟಿಯವರಿಗೆ ನಾವು ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಅವ್ರನ್ನ ಕೊಂಡಾಡುವಂತ ಈ ಒಂದು ಗೀತೆಯನ್ನು ಹಾಡ್ತಾ ನಾವು ಪ್ರಥಮದಲ್ಲಿ ಬಂದ್ಬಿಡೋಣ. ಅದಕ್ಕೆ ಅವರಿಗೂ ಕೂಡ ಭಗವಂತ ಮೋಕ್ಷವನ್ನ ಕುಟುಂಬ ವರ್ಗದವರಾಗಿರ್ತಕ್ಕಂಥ ತಾಯಿಯವರಾದಂಥ ಶಿವಮ್ಮನವರು, ತಂದೆಯವರಾದಂಥ ಶಿವಲಿಂಗಪ್ಪನವರು ಮತ್ತು ಮೃತರ ಧರ್ಮಪತ್ನಿಯವರಾಗಿರ್ತಕ್ಕಂಥ ನಾಗಮಣಿಯವರು ಮತ್ತು ಮಕ್ಕಳು ಕುಟುಂಬ ವರ್ಗದವರಿಗೆ ಅವರಿವತ್ತು ಒಂದು ಕಡೆ ಹೆಮ್ಮೆ ಪಡಬೇಕಾದ್ರೆ ಇನ್ನೊಂದು ಕಡೆ ದುಃಖದ ವಿಚಾರ. ನನ್ನ ಮಗನಿಗಿಂತ ವೈಭೋಗವೇ ಅನ್ನೋ ಹೆಮ್ಮೆ, ಸಂತೋಷ ಒಂದು ಕಡೆ ಆದ್ರೆ ಇಂಥ ಮಗನ್ನ ನಾನು ಕಳ್ಕೊಂಡಲ್ಲ ಎಂಬತಕ್ಕಂಥ ದುಃಖ. ಪ್ರತಿಯೊಬ್ಬ ತಾಯಿ ತಂದೆ ತನ್ನ ಸಂಸ್ಕಾರ ಮಾಡಿಸ್ಕೋಬೇಕು ಮಕ್ಕಳಿಂದ ಅಂತ ಆಸೆ ಪಡ್ತಾರೆ. ಮಕ್ಕಳಿಗೆ ತಂದೆಯಾದವನು ತಾಯಿಯಾದವನು ಸಂಸ್ಕಾರ ಮಾಡೋದು ಅಂದ್ರೆ ಅದೆಷ್ಟು ಮನದಾಳದ ನೋವು ಯೋಚನೆ ಮಾಡಿ. ಅದಕ್ಕೆ ನೋಡಿ ಜೀವನದಲ್ಲಿ ಯಾವುದು ನಮ್ಮದಲ್ಲ, ಎಷ್ಟೊತ್ತಿಗೇನು ಅಂತ ನಮಗ್ ಗೊತ್ತಿಲ್ಲ. ಯಾವ ಉರಿತಾ ಇರುವ ಬಲ್ಪು ದೃಷ್ಟಿಯನ್ನು ಕಳ್ಕೊಂಡಾಗ, ಬರ್ನ್ ಆದಾಗ ದೂರಕ್ಕೆ ತಕೊಂಡೋಗಿ ಸೇಪ ಅಂತಾರೆ. ದೂರಕ್ಕಿಡೋ ತಿರುಗಡ ಜಾಗ ಅದು ನೋಡಿ. ಅದೆಷ್ಟು ದಿನದಿಂದ ಬೆಳಕು ಕೊಡ್ತು ಅಂತ ಯಾರು ಅನ್ನಲ್ಲ ಅದನ್ನ ಅಂತಾರ. ಅದೆಷ್ಟು ದಿವಸದಿಂದ ಬೆಳಕು ಕೊಡ್ತು ಆ ಬಲ್ಪು, ಎಂತೆಂತ ಬೆಳಕು ಕೊಡ್ತು, ಎಂತ ಕತ್ಲೆಲ್ಲದ ಬೆಳಕು ಕೊಡ್ತು, ನಮ್ಗೆ ಎಂತ ಓದೋದಕ್ಕೆ ದಾರಿ ಮಾಡ್ತು ಅಂತ ಒಬ್ರು ಅನ್ನಲ್ಲ. ತಗೊಂಡು ದೂರಕ್ಕಿಡು, ದೂರ ಇಡೋ, ತಿರುಗಡ ಜಾಗ ಇಡಬೇಡ ಅದನ್ನ. ಬರ್ನಾಗಿರೋ ಬಲ್ಪ್ ಎದಕ್ಕೆ ನನ್ನ ಮಡಿಕೊಂಡಿದೀಯಾ ಅಂತಾರೆ, ಬೇರೆ ಬಲ್ಪ್ ತಂದು ಹಾಕು ಅಂತಾರೆ. ಅಂದ್ರೆ ಅರ್ಥ ಏನ್ ಹೇಳಿ, ನೀನ್ ಎಷ್ಟೇ ಸಂಪಾದನೆ ಮಾಡಿ, ಏನೇ ಮನೆ ಕಟ್ಟಿ, ಏನೇ ವೈಭೋಗದಲ್ಲಿದ್ರು ಕೂಡ ನಿನ್ನ ಯಾರು ನೆನ್ಕೊಳ್ಳಲ್ಲ. ನೀನು ಮಾಡಿರೋ ಒಳ್ಳೆ ಕೆಲಸ, ಆ ಬೆಳಕು ಅನ್ನೋದು ಅದೇ ನೋಡಿ, ಅದೊಂದು ಮಾತ್ರ ನಿನ್ನನ್ನು ಶಾಶ್ವತವಾಗಿ ಕಾಪಾಡುತ್ತೆ. ಆ ಪುಣ್ಯವನ್ನ ಕಾಪಾಡ್ಕೋಬೇಕು ಅಂತ ನೋಡಿ ಗೀತೆ ಅರ್ಥ. ಅದಕ್ಕೆ ಈ ಒಂದು ಕೊಂಡಾಡುವಂತಹ ಗೀತೆಯನ್ನು ನಮ್ಮ ಮಹಾದೇವ ಸ್ವಾಮಿ ಅವರಿಗೆ ಈ ಸಂದರ್ಭದಲ್ಲಿ ಹಾಡ್ತಾ, ಇವತ್ತು ಅವರ ಸ್ನೇಹಿತರೆಲ್ಲ ಚೂಟಿ ಅಂತ ಅವ್ರನ್ನ ಕರೀತಾ ಇದ್ರು ಪ್ರೀತಿಯಿಂದ. ಆ ಒಂದು ಅಡ್ರೆಸ್ಸಲ್ಲಿರೋ ಒಂದು ಪ್ರೀತಿ, ಆ ಒಂದು ಮನದಾಳದ ಒಂದು ಅಭಿಮಾನ ಇವತ್ತು ಅಲ್ಲಿ ನೋಡ್ತಾ ಇದ್ದಾರೆ. ಎಲ್ರೂ ಮಾಡ್ತಾ ಇರುವ ಈ ಕಾರ್ಯ ಅವ್ರಿಗಲ್ಲಿ ಕಾಣ್ತಾ ಇದೆ. ಶಾಕ್ಯ ಗ್ರಾಮದಲ್ಲಿ ಎಲ್ಲರ ಪ್ರೇಮವ ಬಿಟ್ಟು
ಶಿವನ ಪಾದವ ಸೇರಿದಿರ ಮಹದೇವ ಸ್ವಾಮಿಯವರೇ. ನಿಮಗೆ ಕೋಟಿ ನಮನಗಳು. ತಂದೆ ತಾಯಿ ಬಂಧು ಬಳಗವ ಸ್ನೇಹಿತರೆಲ್ಲರ ತೊರೆದು ಕೈಲಾಸ ಸೇರಿದಿರ ಮಹದೇವ ಸ್ವಾಮಿಯವರೇ. ಅಯ್ಯೋ ಮಹದೇವ ಸ್ವಾಮಿಯವರೇ, ಚೂಟಿಯವರೇ. ಜನರ ಹೆಗಲಿನಲ್ಲಿ ಶಾಕ್ಯ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಶಾಕ್ಯ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಮಹದೇವ ಸ್ವಾಮಿಯ ಮೆರವಣಿಗೆ. ಯಾರದವ್ವ ಮೆರವಣಿಗೆ ನಮ್ಮ ಚೂಟಿಯವರ ಈ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಶಾಕ್ಯ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಮಹದೇವ ಸ್ವಾಮಿಯ ಮೆರವಣಿಗೆ. ಯಾರದವ್ವ ಮೆರವಣಿಗೆ ನಮ್ಮ ಚೂಟಿಯವರ ಈ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಮಹದೇವ ಸ್ವಾಮಿಯವರೇ. ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಹೂಗೊಳಗೆ. ಮಹದೇವ ಸ್ವಾಮಿಯವರೇ. ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಶಿವಲಿಂಗಮ್ಮನವರ ಮನೆ ದೀಪ ಹಾರಿ ಹೋಯಿತಲ್ಲೋ ಶಿವನೇ. ಶಿವಮ್ಮನವರ ಮನೆ ದೀಪ ಹಾರಿ ಹೋಯಿತಲ್ಲೋ ಶಿವನೇ. 4 ಜನರ ಹೆಗಲಿನಲ್ಲಿ ಶಾಕ್ಯ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಮಹದೇವ ಸ್ವಾಮಿಯ ಮೆರವಣಿಗೆ. ಯಾರದವ್ವ ಮೆರವಣಿಗೆ ನಮ್ಮ ಮಹದೇವ ಸ್ವಾಮಿಯ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಚೂಟಿಯವರೇ. ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ. ಮಹದೇವ ಸ್ವಾಮಿಯವರೇ.
ಅಯ್ಯೋ ಬಂದು ಬಳಗವೆಲ್ಲ ಬಂದವರೇ, ಬಹಳ ದುಃಖವ ಪಟ್ಟವರೇ, ಹಾಲು ತುಂಬವ ಎರೆದವರೇ, ಕೊನೆಯ ಪೂಜೆಯ ಮಾಡವರೇ, ಹಾಲು ತುಂಬವ ಎರೆದವರೇ, ನಿನ್ನ ಸ್ನೇಹಿತರೆಲ್ಲರೂ ಸೇರವರೇ. 4 ಜನರ ಹೆಗಲಿನಲ್ಲಿ ಶಾಕ್ಯಾಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ, ನಮ್ಮ ಮಹದೇವ ಸ್ವಾಮಿಯ ಮೆರವಣಿಗೆ, ಯಾರದವ್ವ ಮೆರವಣಿಗೆ, ನಮ್ಮ ಮಹದೇವ ಸ್ವಾಮಿಯ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಮಹದೇವ ಸ್ವಾಮಿಯವರೇ. ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಒಳಗೆ, ಚೂಟಿಯವರೇ ಎಲ್ಲ ಸ್ನೇಹಿತರ ಬಿಟ್ಟು ಹೋದೆಯ ಗೆಳೆಯ, ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ, ಜವರಾಯ ಕಾನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿದೊಯ್ದ, ಜವರಾಯ ಕಾನು ಭೂಮಿಗೆ ಬಂದ ಸರಿಯಾದ ಮರವನ್ನು ಕಡಿದೊಯ್ದ. 4 ಜನರ ಹೆಗಲಿನಲ್ಲಿ ಶಾಕ್ಯಾಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಶಾಕ್ಯಾಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ, ನಮ್ಮ ಮಹದೇವ ಸ್ವಾಮಿಯ ಮೆರವಣಿಗೆ, ಯಾರದಪ್ಪ ಮೆರವಣಿಗೆ, ನಮ್ಮ ಚೂಟಿಯವರ ಈ ಕೊನೆಗಳಿಗೆ. 4 ಜನರ ಹೆಗಲಿನಲ್ಲಿ ಮಹದೇವ ಸ್ವಾಮಿಯವರೇ. ಅಯ್ಯೋ ಬಸವೇಶ್ವರನ ಬಾರಕ್ಕೆ, ಮಲೈಮಾರೇಶ್ವರನ ಬಾರಕ್ಕೆ, ಕರಗದೊಡ್ಡವರು ಸಿದ್ದಪ್ಪಾಜಿಯವರ ಬಾರಕ್ಕೆ, ಗುರುಮಲ್ಲೇಶ್ವರ ಬಾರಕ್ಕೆ, ಗುರುಕಂಬಳೇಶ್ವರ ಬಾರಕ್ಕೆ, ಶಿವರಾತ್ರೀಶ್ವರ ಬಾರಕ್ಕೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಬಾರಕ್ಕೆ, ಶನೇಶ್ವರ ಸ್ವಾಮಿ ಬಾರಕ್ಕೆ. ಎಲ್ಲಾ ದೇವಾನುದೇವತೆಗಳನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ನಾವು ಕೇಳ್ಕೋಬೇಕಾಗಿರೋದು ಇಷ್ಟೇ, ಆ ವ್ಯಕ್ತಿನ ಮತ್ತೆ ಕರ್ಕೊಂಬರಕ್ಕಾಗಲ್ಲ, ಎಷ್ಟು ಕೋಟಿ ಕೊಟ್ಟರು ಅವರು ಮತ್ತೆ ನಮಗೆ ಸಿಗಲ್ಲ, ಜೀವ ಸಮೇತ ಅವರನ್ನ ಮತ್ತೆ ನಾವು ಯಾವತ್ತೂ ನೋಡಕ್ಕಾಗಲ್ಲ, ಭಾವಚಿತ್ರದಲ್ಲಿ ನೋಡಬಹುದಷ್ಟೇ. ಅದಕ್ಕೆ ನೋಡಿ, ಆ ವ್ಯಕ್ತಿಗೆ ನಾವೇನಾದ್ರೂ ಕೊಡ್ತೀವಿ ಅಂದ್ರೆ ಸ್ವಲ್ಪ ಹೊತ್ತು ನಿದ್ರೆಗೆಟ್ಟು ಕೊನೆ ತನಕ ಒಂದು ಕಥೆ ಕೇಳ್ತೀವಲ್ಲ. ಅಕ್ಕ ಮಹಾದೇವಿಯವರು ಬಂದು ಜಗಜ್ಯೋತಿ ಬಸವೇಶ್ವರರ ಕಥೆಯಲ್ಲಿ ಅನುಭವ ಮಂಟಪ ಸೇರ್ತಾರಲ್ಲ, ಯಾವ ಕೂಡಲ ಸಂಗಮ, ಬಸವ ಕಲ್ಯಾಣ, ಪವಿತ್ರವಾಗಿರ್ತಕ್ಕಂಥ ಬಸವನ ಬಾಗೇವಾಡಿ ಎಂಬ ಪುಣ್ಯಕ್ಷೇತ್ರಗಳಲ್ಲಿ ಮೆರಿತಾರಲ್ಲ, ಅಲ್ಲಿ ತನಕ ನಾವು ಈ ಕಥೆಯನ್ನು ಕೇಳಿ ಬಸವಣ್ಣನಂತೆ ಬಾಳಿ ಬದುಕಿದಂತ ಈ ಮಹಾನುಭಾವನಿಗೆ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಇವನು ನಿಜವಾಗ್ಲೂ ಕೂಡ ಪುಣ್ಯವಂತ. ಈ ಜಗತ್ತಿನಲ್ಲಿ ಮಹಾ ಜನರಿಗೆ ಬೇಕಾದಂತ ಪವಿತ್ರನಾದಂತ ಪುಣ್ಯವಂತ. ಒಳ್ಳೊಳ್ಳೆ ಡಾಕ್ಟರ್ಗಳು ಬಂದು ಇವತ್ತು ಎಲ್ಲರಿಗೂ ಕೂಡ ರಕ್ತ ಪರೀಕ್ಷೆ ಮಾಡಿ, ಯಾವ ರೋಗ ರುಜಿನಗಳನ್ನು ಪರೀಕ್ಷೆ ಮಾಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ಸುಮಾರು ಜನಕ್ಕೆ ರಕ್ತವೇ ಗೊತ್ತಿರಲಿಲ್ಲ ಯಾವುದು ಅಂತ, ಅದನ್ನೆಲ್ಲ ಪತ್ತೆ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಾಗಪ್ಪನವರ ಸುಪುತ್ರರು ಕೂಡ ಡಾಕ್ಟರ್ ಇವತ್ತು ಬಂದು ಅವರು ಕೂಡ ಇವತ್ತು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿ ಇವತ್ತು ಈ ವ್ಯಕ್ತಿ ಎಂತ ಪುಣ್ಯವಂತ ನಿಜವಾಗ್ಲು. ಅದಕ್ಕೆ ನೋಡಿ, ಹುಟ್ಟಿದ್ರೆ ಇಂಥ ವ್ಯಕ್ತಿಯಾಗಿ ಹುಟ್ಟಬೇಕು. ನೀವೆಲ್ಲ ಪರಿಶೀಲನೆ ಮಾಡಿ ನೋಡಿ, ಮಠಾಧೀಶ್ವರರಿಗೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಸೇರುವಂತ ಈ ಒಂದು ಜನಸ್ತೋಮ, ಈ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ
ಶ್ರೀ ಶಿವಕುಮಾರ ಸ್ವಾಮಿ ಸೇವಾ ಬಳಗದವರೆಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ಹಿಂದೆ ನಾವು ಇಂಥ ಕಾರ್ಯಕ್ರಮ ಯಾವತ್ತು ಮಾಡಿರೋಕ್ಕಾಗಲ್ಲ, ಮುಂದೆ ಮಾಡಬೇಕಾದದನ್ನು ಗಳಿಸಿಟ್ಕೋಬೇಕು. ಆ ಗಳಿಸಿಟ್ಟುಕೊಳ್ಳುವಂತಹದ್ದು ಇವರು ನಮ್ಮೆಲ್ಲರಿಗೂ ಒಂದು ನೆನಪಾಗಿ ಅನೇಕ ಮಕ್ಕಳಿಗೆ ದಾರಿದೀಪವಾಗಿರ್ತಕ್ಕಂಥ ನಮ್ಮ ಮಹಾದೇವ ಸ್ವಾಮಿಯವರು, ಅವರ ಚೂಟಿ ಅಂತ ಕರೀತಾ ಇದ್ದವರಿಗೆ ಮೋಕ್ಷವನ್ನ ಕೊಡ್ಲಿ. 42 ವರ್ಷಗಳ ಕಾಲ ಬದುಕಿದವರು ಪುಣ್ಯಾತ್ಮರು. ಚಿಕ್ಕ ಮಕ್ಕಳು, ಯಾವ ಧರ್ಮಪತ್ನಿ, ತಂದೆ ತಾಯಿ ಪುಣ್ಯವಂತರು. ಅಂದ್ರೆ ಅವ್ರಿಗೆ ದುಃಖ ಅಪಾರವಾಗಿದ್ರು ಕೂಡ ಅವರು ಪುಣ್ಯವನ್ನು ಗಳಿಸ್ಕೊಂಡು ಒಳ್ಳೆ ಮಗನ್ನ ಪಡ್ಕೊಂಡಿದ್ದಾರೆ ಎಂಬತಕ್ಕಂಥದ್ದನ್ನ ಹೆಗ್ಗಳಿಕೆಯಿಂದ ಹೇಳ್ಕೋಬಹುದು. ನನ್ನ ಮಗ ಇಂಥ ಕೆಲಸ ಮಾಡ್ತಿದ್ದ, ಇಂಥ ಒಳ್ಳೆ ವ್ಯಕ್ತಿ ಆಗಿದ್ದ, ಎಲ್ಲರ ಜೊತೆ ಬೇರೆತ್ತಿದ್ದ, ಹಣಕ್ಕಾಗಿ ಎಲ್ಲ ಗುಣಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟ ಅಂದ್ರೆ ಜವರಾಯ ಬಂದು ಒಳ್ಳೆ ಕೊಡ್ಲಿ ತಕೊಂಬಂದು ಒಳ್ಳೆ ಮರಕ್ಕೆ ಕೊಡ್ಲಿ ಹಾಕೋದು. ನಿಂತಿರೋ 10-20 ಮರಗಳಲ್ಲಿ ಯಾವುದು ಕೆಲ್ಸಕ್ಕೆ ಬೇಕಾಗುತ್ತೆ, ಒಳ್ಳೆ ದುಡ್ಡಾಗುತ್ತೆ, ಅದಕ್ಕೆ ಕೊಡ್ಲಿ ಏಟು. ಸೌದೆ ಮರ ಸುಮ್ಮನೆ ಹಂಗೆ ನಿಂತಿರುತ್ತೆ, ಅದು ಬಿದ್ದೋದ್ರು ಎತ್ತುಗಳಲ್ಲ. ಅರ್ಥ ಮಾಡ್ಕೊಳ್ಳಿ. ಹಾಗೆ ಒಳ್ಳೆಯವರನ್ನ ತನ್ನ ಬಳಿಗೆ ಬೇಗ ಕರ್ಕೊಂಡು ಹೊಟ್ಟೋಯ್ತಾನಂತೆ ಭಗವಂತ. ನೀನು ಭೂಮಿಲಿ ಸಾಕು, ನನ್ನ ಜೊತೆಲಿ ಸ್ವಲ್ಪ ಸೇವೆ ಮಾಡು ಬಾ. ಅದಕ್ಕೆ ಬಸವಣ್ಣವರು ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ ಅಂತ ಅವ್ರನ್ನ ಬೇಗ ಕರ್ಕೊಂಡು ಹೊಟ್ಟೋಯ್ತಾನಂತೆ. ಸಾಕು ಬಾ. ಯಾಕಂದ್ರೆ ಗಿಡದಲ್ಲಿ ಹೋಗಿ ಹೂ ಕೀಳ್ತೀವಿ ನಾವು. ಹೂ ಕೀಳುವಾಗ ದೇವ್ರ ಪೂಜೆಗೆ ಒಳ್ಳೊಳ್ಳೆ ಹೂಗಳನ್ನ ಕೀಳ್ತೀವಿ. ಆ ಗಿಡದಲ್ಲಿ ಬತ್ತುಗಂಡ್ರದ ಅಲ್ಲೇ ಬಿಟ್ಬಿಡ್ತೀವಿ. ಅಂದ್ರೆ ಅರ್ಥ ಏನು ಹೇಳಿ? ಒಳ್ಳೆಯವ್ರಿಗೆ ಬೇಗ ಸಾವು, ಬ್ಯಾಡದೇದ್ ವಿಕೆಟು ಮಸ್ತಾಗವ, ಬೀಳಲ್ಲ ಅವು. ಪಾಪಿಗೆ ಚಿರಾಯು ಅಂತಾರಲ್ಲ ಹಾಗೆ. ಹಾಗೆ ಒಳ್ಳೆಯವರನ್ನ ಅತಿ ಬೇಗ ತನ್ನ ಬಳಿ ಕರ್ಕೊಂಡ್ಬಿಡ್ತಾನಂತೆ. ಆಗ ಮಾತಾಡ್ಕೋತಾರೆ ನೋಡಿ, ಇನ್ನೊಂದು 4 ವರ್ಷ ಇರ್ಬೇಕಾಗಿತ್ತು ಈ ಪುಣ್ಯಾತ್ಮ, ಇನ್ನೊಂದು 10 ವರ್ಷ ಬಾಳ್ಬೇಕಾಗಿತ್ತು ಇವನಿಗೆ. ಯಾವ ವಯಸ್ಸಪ್ಪ, ಸಾಯೋ ವಯಸ್ಸ ಇದು ಅಂತ ನಾವು ಕಣ್ಣೀರು ಹಾಕ್ತಿವಲ್ಲ, ಅದೊಂದೇ ನೋಡಿ ಮನುಷ್ಯ ಗಳಿಸಿರೋ ಪುಣ್ಯ. ಅಂತ ಪುಣ್ಯವಂತರ ಸಾಲಲ್ಲಿ ಇವತ್ತು ಮಹಾದೇವ ಸ್ವಾಮಿಯವರು ಪುಣ್ಯವನ್ನು ಗಳಿಸ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಜಗಜ್ಯೋತಿ ಬಸವೇಶ್ವರರ ಕಥಾಭಾಗವನ್ನು ನಾವೀಗ ಪ್ರಾರಂಭ ಮಾಡೋಣ. ನಮಗೆ ನಿಮಗೆಲ್ಲರಿಗೂ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಬಸವೇಶ್ವರ ಪಾದಕ್ಕೆ, ಗುರುಸ್ವಾಮಿಗಳವರ ಪಾದಕ್ಕೆ. ಈ ಪವಿತ್ರವಾದ ಪುಣ್ಯಕಥೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ 1000 ವರ್ಷಗಳಿಂದ ಇವತ್ತಿಗೂ ಕೂಡ ಇರ್ತಕ್ಕಂಥ ಪುಣ್ಯ ಭೂಮಿ ಹಿಂಗಳೇಶ್ವರ ಎಂಬತಕ್ಕಂಥ ಪುಣ್ಯಕ್ಷೇತ್ರ. ಆ ಊರ ಹೆಸರು ಹಿಂಗಳೇಶ್ವರ. ಯಾಕೆಂದ್ರೆ ಆ ಊರಿನಲ್ಲಿ ಶಿವ ನೆಲೆಯಾಗಿದ್ದು ಹಿಂಗಳೇಶ್ವರ, ಶಿವಲಂಕಾರೇಶ್ವರ, ಚಾಮರಾಜೇಶ್ವರ, ಯಾವ ಸೋಮೇಶ್ವರ, ಅರಕೇಶ್ವರ, ನಂಜುಂಡೇಶ್ವರ ಅಂತ ಹೇಗೆ ಶಿವನ ಹೆಸರು, ನೀಲಕಂಠೇಶ್ವರ, ಜಲಕಂಠೇಶ್ವರ, ಮಲ್ಲೇಶ್ವರ ಅಂತ ಹೇಗೆ ಹೆಸರುಗಳು, ದೇವನೊಬ್ಬ ನಾಮ ಹಲವು. ಅಲ್ಲಿ ಹಿಂಗಳೇಶ್ವರ ಅಂತ ಹೆಸರಿರೋದ್ರಿಂದ ಆ ಊರಿಗೆ ಆ ಹೆಸರು. ಚಾಮರಾಜೇಶ್ವರ ವಾಸವಾಗಿರುವ ಜಾಗ ಚಾಮರಾಜನಗರ. ನಂಜುಂಡೇಶ್ವರ ನೆಲೆಯಾದಂತ ಊರು ನಂಜನಗೂಡು. ನೋಡಿ, ಆ ದೇವರ ಹೆಸರುಗಳನ್ನೇ ಊರಿಗಿಟ್ಟಿರ್ತಾರೆ. ಪಕ್ಕದಲ್ಲಿ ಬಾಗೇವಾಡಿ ಅಂತ ಏನ್ ಹೇಳ್ತೀವಿ, ನಮ್ಮ ಹನೂರು ತರ ತಾಲೂಕು ಅದು. ಆ ಬಾಗೇವಾಡಿ ಪಕ್ಕದಲ್ಲಿ ಇಂಗಳೇಶ್ವರ ಅನ್ನೋ ಗ್ರಾಮ. ನಂದಿಕೇಶ್ವರನ ದೇವಸ್ಥಾನವಿದೆ, ಬಸವನ ದೇವಸ್ಥಾನ. ನಂದಿಕೇಶ್ವರ ಅಂದ್ರೆ ಶಿವನ ಬರುವ ವಾಹನ ನಂದಿ. ಆ ಬಸವನ ದೇವಸ್ಥಾನ, ನಂದೀಶ್ವರನ ದೇವಸ್ಥಾನ ಇರತಕ್ಕಂತ ಊರು. ಅಲ್ಲಿ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದರಸ ಮಾದಲಾಂಬಿಕೆ ಎಂಬ ದಂಪತಿಗಳು, ಮಾದರಸ ಮಾದಲಾಂಬಿಕೆ ಒಂದು ಪುಟ್ಟ ಸಾಮಂತ ರಾಜ್ಯವನ್ನು ಕಟ್ಟಿಕೊಂಡು ತಮ್ಮದೇ ಆದಂತ ರಾಜ್ಯ ಶೈಲಿಯಲ್ಲಿ ಶೈವ ಭಕ್ತರಾಗಿರ್ತಕ್ಕಂಥ ಯಾವ ಪರಮ ಪವಿತ್ರನಾದ ಇಂಗಳೇಶ್ವರ ಮತ್ತು ನಂದಿಕೇಶ್ವರನ ಪ್ರಿಯ ಭಕ್ತರಾಗಿ ಕಾಲವನ್ನು ಕಳೀತಾ ಇರುವ ಗಂಡ ಹೆಂಡತಿಯರು ಸುಸಂಸ್ಕೃತರಾಗಿ ದಾನ ಧರ್ಮಾದಿಗಳನ್ನು ಮಾಡ್ತಾ, ಪುಣ್ಯ ಕಾರ್ಯಗಳನ್ನು ಮಾಡ್ತಾ, ಜೊತೆಗೆ ಗುರು ಹಿರಿಯರಿಗೆ ಗೌರವವನ್ನು ಕೊಟ್ಟು ಗುರು ಸೇವೆಯನ್ನು ಮಾಡ್ತಾ ಕಾಲ ಕಳೀತಾ ಇರುವ ಇವರಿಗೆ ಒಬ್ಬಳು ಹೆಣ್ಣು ಮಗಳಿದ್ದಾಳೆ. ಅವಳ ಹೆಸರು ನಾಗಮ್ಮ. ಆ ನಾಗಮ್ಮ ಎಂಬತಕ್ಕಂಥ ಆ ಹೆಣ್ಣು ಮಗಳ ಜೊತೆಯಲ್ಲಿ ಸಂತೋಷವಾಗಿ ಕಾಲ ಕಳೀತಿದ್ರೆ ಏನಾದ್ರೂ ಒಂದು ಇರ್ಬೇಕಲ್ಲ ಮನುಷ್ಯನಿಗೆ. ಎಲ್ಲಾ ಇದೆ ಕಣೆಯ, ಯಾವ ಕೊರತೆನೂ ಇಲ್ಲ ಕಣೆಯ, ಭಗವಂತ ಎಲ್ಲಾನು ಕೊಟ್ಟುಬಿಟ್ಟವನೇ. ಅಂದ್ರೆ ಜೊತೆಲಿ 1-2-3 ರೋಗಗಳನ್ನು ಕೊಟ್ಟಿರ್ತಾನೆ. ಇನ್ನೇನು ಇಲ್ಲ ಇವನಿಗೆ, ಎಲ್ಲ ಸರಿ ಅನ್ನುವಾಗ ಎಲ್ಲ 2-3 ತರದ ರೋಗಗಳು ಬಂದು ಕೂತವೆ ಜೊತೆಲಿ. ಅಂದ್ರೆ ಅದನ್ನೂ ಕೊಡ್ತಾನೆ, ಇದನ್ನೂ ಕೊಡ್ತಾನೆ. ಮನುಷ್ಯನಿಗೆ ಏನಾದ್ರೂ ಒಂದು ಚಿಂತೆ ನೋವು ಇರಲೇಬೇಕು. ಇಲ್ಲಿ ಕೆಲವರು ಆಕಳಿಸ್ತಾವ್ರ, ಅವ್ರಿಗೇನು ಚಿಂತೆ ಅಂದ್ರೆ ಈಗ ಮಲ್ಲಿಕ ಬಿಡ್ಬೇಕು ಅವರು. ಎದ್ದೋಗವಂದ್ರೆ ಅದೇನ ಅಂದ್ಬಿಟ್ನಲ್ಲ, ಈಗ ದಿನ ನಿದ್ದೆ ಮಾಡ್ತೀವಿ, ಆಮೇಲೆ ಬೇಕಾದ್ರೆ ನಾಳೆ ಬೆಳಗಿನ ಜಾವದಲ್ಲಿ ಮಲ್ಕೊಂಡು ಸುಮ್ಮನೆ ನಾಳಿದ್ ಬೆಳಗಿನ ಜಾವ ಎದ್ದೇಳದ್ ಯಾರು ಹೇಳ್ಸಕ್ ಬಂದವ್ರು ನಿಮ್ನ ಹೇಳಬೇಡಿ ಹೋಗಿ. ಅದಕ್ಕೆ ನೋಡಿ, ಇರುವ 4 ದಿವಸದಲ್ಲಿ ಒಳ್ಳೇದನ್ನು ಸಂಪಾದನೆ ಮಾಡಬೇಕು ಅನ್ನೋದು ಇದಕ್ಕೆ. ಯಾಕೆ ಹೇಳಿ, ಯಾವ ರೂಪದಲ್ಲಾದ್ರೂ ಭಗವಂತ ಒಂದು ಚಿಂತೆ ನೋವು ದುಃಖ ಅನ್ನೋದು ಕೊಟ್ಟೇ ಇರ್ತಾನೆ. ಈ ಗಂಡ ಹೆಂಡತಿರ ಚಿಂತೆ ಏನಪ್ಪಾ ಅಂದ್ರೆ, ಹೆಣ್ಣು ಮಗಳನ್ನ ಕೊಟ್ಟೆ ಭಗವಂತ ಈ ಸಾಮಂತ ರಾಜ್ಯವನ್ನು ಆಳ್ವಿಕೆ ಮಾಡ್ಕೊಂಡು ಹೋಗೋದಿಕ್ಕೆ ಒಬ್ಬ ಗಂಡ ಮಗನನ್ನ ಕೊಡ್ಲಿಲ್ವಲ್ಲ ಎಂಬತಕ್ಕಂಥ ಕೊರಗು ಇವರನ್ನ ಕಾಡ್ತಾ ಇದೆ ನೋಡಿ.
ಹೀಗಿರ್ಬೇಕಾದ್ರೆ ರಾಜ ರಾಣಿಯರದೇ ಚಿಂತೆಯಲ್ಲಿ ಮುಳುಗೋಗಿರ್ಬೇಕಾದ್ರೆ ನಮ್ಮ ಕಥೆಯ ಮೊಟ್ಟ ಮೊದಲು ಬರ್ತಾ ಇದ್ದಾರೆ. ಎಲ್ಲಾ ಕಥೆಯಲ್ಲೂ ಬರಲೇಬೇಕು ಇವರು. ಎಡದ ಕೈಲಿ ತಾಳ, ಬಲದ ಕೈಲಿ ತಂಬೂರಿ. ಯಾರೋ ಪಟ್ನ ಹೇಳ್ದವ್ರ, ಪಟ್ ಅಂತ ಹೇಳ್ತಾವ್ರೆ ಅಂದ್ರೆ ಅವ್ರ ಹೆಸರನ್ನ ಇಲ್ಲೂ ಅವರ ಅಂದಾಗ ಅವ್ರವ್ರ ಇಲ್ಲಿ ಬಂದಿಲ್ಲ ಒಟ್ಲಿ. ಇದಕ್ಕೆ ನಾರದರು, ಕಲಹಪ್ರಿಯರು, ಕುಚೋದ್ಯಗಾರರು, ಪುಡಿ ಮಾಸ್ಟ್ರು. ಖಾರದ ಪುಡಿ ಮಾಸ್ಟ್ರ, ಖಾರದ ಪುಡಿ ಏಟ್ ಬೇಕಾದ್ರು ತಣ್ಣೀರ್ ಹಾಕ್ಬಿಟ್ರೆ ತಣ್ಣಗಾಯ್ತದೆ. ಇವ್ರು ಬುಡ ಪುಡಿ ಇಂದ ತಂಡಗಳಿಗೆ ಬಿಡ್ತಿದ್ರಂತೆ ಪುಡಿ ಬಿಡ್ಸೋದು ಅಂತ. ಈಗ ಸಂಸಾರಗಳಿಗೆ ಪುಡಿ ಬಿಟ್ಬಿಡ್ತಾರ. ಮದುವೆ ಆಯ್ತಿದ್ರೆ ಮದುವೆ ಮಕ್ಕಳಿಗೆ ಪುಡಿ ಬಿಟ್ಬಿಡ್ತಾರೆ. ಅಣ್ಣ ತಂದಿರುವ ಘಟ್ಟ ಬಾಳ್ಕೊಂಡು ಹೋಯ್ತೀರ, ಸಂಸಾರಕ್ಕೆ ಪುಡಿ ಬಿಟ್ಬಿಡ್ತಾರೆ. ಎಷ್ಟು ಓಡ್ಲಿಲ್ಲ ಸದ್ಯಕ್ಕೆ ಶಾಖದಲ್ಲಿ ಇಲ್ಲ, ಅಷ್ಟೇ ಕಮ್ಮಿ ಪುಣ್ಯಾತ್ಮರೇ ಆತ ಕೇಳೋದು. ಇಲ್ಲೂ ಅವರ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಈ ಮಾತ ಏನೋ ಮದುವೆ ಅಂತ ಆಯ್ತಲ್ಲ, ನೀನ ಫಿಕ್ಸ್ ಆಗೋಯ್ತು. ಫಿಕ್ಸ್ ಆಯ್ತಾ? ಹೆಣ್ಣು ಅದೆಯಾ? ಅದೇ ಮಾಮೂಲಿ ಗೊತ್ತಲ್ಲ. ಬಡ್ಡಿ ಗಂಡ ನೀ ಹಾಳಾದಕ್ಕ ಹೋಗೋಗಾರೆ ಏಕ ನಿನ್ ಕತ್ ಮುಗೀತು ಕಣ ಅಂದ. ಏನು ಗೊತ್ತಿಲ್ಲ, ಹೆಣ್ಣಿನ ಬಗ್ಗೆನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಬಿಟ್ಬಿಟ್ಟ ಪುಡಿಯ. ಅದೇನು ಹೇಳ, ಎಂಗೇಜ್ಮೆಂಟ್ ಆದ್ಮೇಲೆ ನಾನೇನ್ ಕೇಳಕ್ ಗೊತ್ತಿದೆ, ಹೋಗು ನಿನ್ ಕತ್ ಮುಗೀತು ಕಣ. ಗಂಡು ಲಗ್ನ ಪತ್ರಕ್ಕೆ ಎಲ್ಲ ಪ್ರಿಂಟ್ ಮಾಡಿಸ್ಕೊಂಡು ಪಾಪ ಕಾಯ್ಕೊಂಡು ಕೂತದ. ಸ್ಕೂಟರ್ ತಕೊಂಡ್ ಪುನಃ ಬಂತು ಅಣ್ಣವು. ಈಗ್ಲೂ ಮದುವೆ ನಿಲ್ಸ್ಬಿಡ್ತೀನಿ ಅದೇನು ಅಂತ ಹೇಳೋಣ ಒಂಚೂರ. ಲಗ್ನ ಪತ್ರಕ ಕೊಡವತ್ತು ನನ್ ಕೇಳಕ್ ಬಂದವನೇ, ನಿನ್ ಕಥಾ ಮುಗಿತು, ಹೋಗು ಬಡ್ಡೆ ಆಯ್ತಾ. ಇನ್ನೊಂಚೂರು ಬಿಟ್ಕೊಂಡ ಪುಡಿಯ. ಇನ್ನು ಸಾಯ ಗಂಟು ಆ ಪುಡಿಲೇ ಸಾಯ್ಬೇಕ ಗಂಡು. ಆತ ಅದೇನ ಅನ್ನಲ್ಲ, ಅಣ್ಣ ಅದೇನ ಅನ್ನಲ್ಲ ಅಂತ. ಇಂಥ ಪುಡಿ ಮಾಸ್ಟ್ರು ಬೇಕಾದಷ್ಟು ಜನ ಅವ್ರೆ. ನೀವು ಮಧ್ಯೆ ಎದ್ದೋದ್ರೆ ನೀವು ಅಂತೇವ್ರು ಅಂತ ತಿಳ್ಕೋಬೇಕಾಯ್ತ. ಯಾರು ಹೋಗಲ್ಲ. ಇಲ್ಲಿ ನಮ್ಮ ಕಥೆಯಲ್ಲಿ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಲೋಕಲೋಕಗಳನ್ನು ಸಂಚಾರ ಮಾಡ್ತಾ ಭೂತಾಳದ ಕಡೆ ಬರ್ತಾ ಇದ್ದಾರೆ. ಇವರು ಬಂದು ಬಸವಣ್ಣವರು ಹುಟ್ಟಬೇಕಾದ್ರೂ ಕೂಡ ಇವರೇ ಕಾರಣ, ಮಾದೇಶ್ವರರು ಹುಟ್ಟಬೇಕಾದ್ರೂ, ಸಿದ್ಧಲಿಂಗೇಶ್ವರ ಹುಟ್ಟಬೇಕಾದ್ರೂ ಇವರೇ ಕಾರಣ. ಈ ನಾರದರ ಬರ್ತಿರುವ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರಗಳ ಜ್ಞಾನಗಳು ತುಂಬಿ ತೊಳಕಾಡ್ತಿರ್ಬೇಕಾದ್ರೆ, ಈ ಅಜ್ಞಾನ ತೋರುವಾಗಿ ಸುಜ್ಞಾನ ಬೆಳಗಬೇಕಾದ್ರೆ ನಾವೆಲ್ಲರೂ ಆ ಭಗವಂತನ ಭಕ್ತಿಯನ್ನು ಮಾಡಬೇಕು ಅಂತ ಬರ್ತಾ ಇದ್ದಾರೆ. ನಾರದರು ಬರಲೇಬೇಕಂತ. ಜಟಾ ಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇ ಮಕೂಟ ತಟ ನಿವಾಸ ಮಕೂಟ ಹಠ ನಿವಾಸ ದಿಢನವರ ಪಂಡಿತ ಜಟಾಧೂತ ಮಹಾದೇವ ಶಂಭೋ ಮಹಾದೇವ. ಜಟಾಧೂತ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇ ಮಕೂಟ ತಟ ನಿವಾಸ ಹೇ ಮಕೂಟ ತಟ ನಿವಾಸ ದಿತನದವರ ಪಂಡಿತ ಜಟಾಧೂತ. ಮಧುಗದರ ಸುಂದರ ಶಿವ ಶಂಕರ ಗಿರಿರಾವರ ಮಧುಗದರ ಸುಂದರ ಶಿವ ಶಂಕರ ಕೃಪಾಧಾರ ಗಂಭೀರ ಕೃಪಾಧಾರ ಗಂಭೀರ ಪಾರ ಪಾರ ಶ್ರೀಕರ ಗಂಗಾ ಮಕುಟ ಶಿಶಿಲಲಾಟ ಶೋಭಿತ ಹೇ ಮಕೂಟ ಹಠ ನಿವಾಸ ಹೇ ಮಕೂಟ ಹಠ ನಿವಾಸ ನಿಧನದವರ ಪಂಡಿತ ಜಟಾಧೂತ.
ತ್ರಿಶೂಲಧರ ತ್ರಿಪುಂಡನು ಸಲಧಾರಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡನು ಸಲಧಾರಕ ಜಟಾಜೂಟ ಗಂಗಾಮಕುಟ ಶಿಶಿಲಲಾಟ ಶೋಭಿತ ಹೇಮಕೂಟ ಕಟನಿವಾಸ ದಿಟನಟವರ ಪಂಡಿತ ಶಿಶಿಲಲಾಟ ಶೋಭಿತ ಹೇಮಕೂಟ ಅಟನಿವಾಸ ಹೇಮಕೂಟ ಅಟನಿವಾಸ ನಟವರ ಪಂಡಿತ ಈ ನಾರದರು ಭೂಮಂಡಲವನ್ನು ಸುತ್ತಾಡಿಕೊಂಡು ಬರ್ತಿರ್ಬೇಕಾದ್ರೆ ಚಪ್ಪಾಳೆ ಹೊಡಿರಿ ವಾದ್ಯಗೋಷ್ಠಿ ತುಂಬಾ ಚೆನ್ನಾಗಿ ನುಡಿಸ್ತಾವ್ರೆ. ನೀವು ಚಪ್ಪಾಳೆ ಹೊಡಿತೀರೋರು ಸ್ಫೂರ್ತಿ ಕೊಡ್ತೀರಿ, ಇನ್ನೂ ಚೆನ್ನಾಗಿ ಕೆಲಸ ತಕ್ಕೋಬಹುದು. ನಾವು ಟ್ಯಾಕ್ಟರ್ ಹೊಡೆ ಅವನಿಗೆ ಟೀ ಕೊಟ್ಕೊಂಡು ಒಂದೆರಡು ಸಿಗರೇಟ್ ಕೊಟ್ರೆ ಇನ್ನೊಂದೆರಡು ಬಳಸಿ ಹೊಡ್ಕೊಡ್ತಾನೆ, ಇಲ್ಲಾಂದ್ರೆ ಅಲ್ಲಲ್ಲೇ ಸುತ್ತಿಸ್ತಿರ್ತಾನೆ ಅವ. ಅದಕ್ಕೆ ಸ್ಫೂರ್ತಿ ಅಂದ್ರೆ ಚಪ್ಪಾಳೆ ಹೊಡೆದು ನಾವೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಾದ್ಯಗೋಷ್ಠಿಯವ್ರನ್ನೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೊಗಳಬೇಕು. ಅವ್ರನ್ನ ಈ ಒಂದು ಶಾಗ್ಯ ಗ್ರಾಮ ಅಂದ್ರೆ ಸುಮಾರು 35 ವರ್ಷಗಳ ಹಿಂದೆ ಇಲ್ಲಿ ಪರಿಚಯ ಆದದ್ದು ಅಲಗಾಪುರದಿಂದ 30ರ ಮೇಲೆ ಆಗಿದೆ. ಅಷ್ಟು ವರ್ಷಗಳಿಂದ ಇವತ್ತಿಗೂ ಕೂಡ ಒಂದು ಹೆಮ್ಮೆಯ ಒಂದು ಸಂತೋಷಕರವಾದ ವಿಚಾರ ಏನಪ್ಪಾ ಅಂದ್ರೆ ಅಷ್ಟು ದಿವಸದಿಂದ ಇವತ್ತಿಗೂ ಕೂಡ ನಾವು ಇಷ್ಟು ಜನ ನಮ್ಮ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದಾರೆ, ಹೊಸ್ತಾ ಕಥೆ ಮಾಡ್ದಂಗೆ ಆಗ್ತಾ ಇದೆ ಇವತ್ತು. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ನಿಮ್ಮ ಅಭಿಮಾನಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ. ಅವತ್ತಿನ ಕಾಲದಿಂದ ಬಸ್ಸಿಗೆ ಬರ್ತಿದ್ದ ಕಾಲದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಅವಾಗಲೇ ನಮ್ಮ ಬಿಡಿ ಹಾಗ ನೀ ಎಲ್ಲಿ ಹುಟ್ಟಿದ ಸಂಕುತ್ಗಳ ಅವಾಗ ಇವನು ಬರ್ತಿದ್ನಂತ ಮದುವೆ ನಿಮ್ಮ ಮಮ್ಮಿ ನೋಡೇ ಇರ್ಲಿಲ್ಲ ನಿನ್ನ.
ಆವತ್ತಿನ ಕಾಲದಿಂದಲೂ ಕೂಡ ನಮ್ಮ ಶಾಗ್ಯ, ಅಲಗಾಪುರ, ಬಂಡಳ್ಳಿ ಸುತ್ತ 8 ಹಳ್ಳಿಗಳು ಅಂತ ಏನ್ ಹೇಳ್ತೀವೋ, ನಮ್ಮ ಫಲಹಾರ ಪ್ರಭುದೇವ ಸ್ವಾಮಿಗಳವ್ರನ್ನ ಬಡವ ಶ್ರೀಮಂತನೆಂಬತಕ್ಕಂಥ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಯಾವ ರೀತಿ ಕರೀತಾರೋ ಹಾಗೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ನಮ್ಮ ಕಥೆಗಳು ನಡೆದಿರ್ತಕ್ಕಂಥದ್ದು ಇವತ್ತಿಗೂ ಹಾಗೇ ಇದೆ ನೋಡಿ. ಇದು ಬಹಳ ಮುಖ್ಯವಾದದ್ದು. ನಾನು ಮಾಡಿದ ಒಬ್ಬ ಕಲಾವಿದನಾಗಿ ನಾನು ಮಾಡಿದ ಪುಣ್ಯ ಅಂತ ಅಂದ್ಕೋತೀನಿ ನಾನು. ಅದಕ್ಕೆ ಚಪ್ಪಾಳೆ ಪುಟಾಣಿಗಳೆಲ್ಲ ಚೆನ್ನಾಗಿ ಕೂತವೆ ಇವತ್ತು. ಇಂಥ ಈ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಾರದ ಮಹಾತ್ಮರ ಭೂಮಂಡಲವನ್ನು ಸುತ್ತಾಡಿಕೊಂಡು ಬರ್ತಿರ್ಬೇಕಾದ್ರೆ ಕೈಲಾಸಕ್ಕೆ ಹೋಗೋ ಮಾರ್ಗದಲ್ಲಿ ಇಂಗಳೇಶ್ವರ ಬಾಗೇವಾಡಿಗೆ ಬಂದರಲ್ಲ, ಗಂಡ ಹೆಂಡತಿ ಇಬ್ರು ಕೂಡ ಫಲಪುಷ್ಪ ತಾಂಬೂಲಾದಿಗಳನ್ನು ನಾರದರ ಮುಂದೆ ಇಟ್ಟು ತಮ್ಮ ಗಂಡು ಸಂತಾನ ಭಾಗ್ಯವಿಲ್ಲದ ದುಃಖವನ್ನು ನಾರದರ ಮುಂದೆ ಹೇಳ್ಕೋತಾರೆ. ಪೂಜ್ಯರೇ, ಎಲ್ಲರಿಗೂ ಒಂದು ನೋವನ್ನು ಭಗವಂತ ಕೊಟ್ಟಿದ್ರೆ ನನಗೆ ಈ ನೋವನ್ನು ಕೊಟ್ಟಿದ್ದಾನೆ. ನನಗೊಂದು ಗಂಡು ಸಂತಾನ ಭಾಗ್ಯವನ್ನು ಕೊಡಿ. ಮುಂದೆ ಈ ಸಾಮಂತ ರಾಜ್ಯಕ್ಕೆ ಒಂದು ಒಡೆಯನಾಗಬೇಕು. ಒಡೆಯನಿಲ್ಲದ ನಾಡಾಗುವುದು ಈ ಊರು. ಒಡೆಯನಿಗೂ ಒಡೆಯನಾಗಿ ಒಬ್ಬ ಗಂಡು ಮಗ ಬೇಕು ಅನುಗ್ರಹಿಸಿ. ಅಮ್ಮ, ಶಿವನನ್ನು ನಂಬಿ ಕರೆದರೆ ಯಾವತ್ತೂ ಇಲ್ಲ ಅನ್ನಲ್ಲ ತಾಯಿ. ಪರೀಕ್ಷೆ ಮಾಡಿ ಭಗವಂತ ಇಷ್ಟಾರ್ಥವನ್ನು ಕೊಡ್ತಾನೆ. ಇವತ್ತಿನಿಂದ ನೀನು 21 ದಿವಸಗಳ ಕಾಲ ನಂದಿ ನೊಂಪಿ ವ್ರತವನ್ನ ನೀನು ಮಾಡಬೇಕು. ಆ ನಂದಿ ನೊಂಪಿಯ ವ್ರತದ ಫಲದಿಂದ ನಿನಗೆ ಗಂಡು ಸಂತಾನ ಭಾಗ್ಯವಾಗುತ್ತೆ. ಇದು ಸತ್ಯ ಸತ್ಯ ಸತ್ಯ. ಆಗಲಿ ಪೂಜ್ಯರೇ, ಆಗಲಿ ಜಗದೊಡೆಯನೇ, ನಂದಿ ನೊಂಪಿ ವ್ರತವನ್ನ ಇವತ್ತಿನಿಂದ ನಾನು ಮಾಡ್ತೇನೆ. ಯಾಕೆಂದ್ರೆ ಈ ನಂದಿ ನೊಂಪಿ ವ್ರತದ ಫಲದಿಂದ ನನಗೆ ಗಂಡು ಸಂತಾನ ಭಾಗ್ಯವಾಗುತ್ತೆ ಅನ್ನೋದಾದ್ರೆ ಇದಕ್ಕಿಂತ ಪುಣ್ಯ ನನಗೇನು ಬೇಕು ಅಂದಾಗ ನಾರದರ ಭಯವನ್ನು ಕೊಡ್ತಾರೆ. ಶುಭಮಸ್ತು, ಸುಪುತ್ರದಲ್ಲಿ ಯಾವ ಸುಕಾಲದಲ್ಲಿ ಸುಪುತ್ರನನ್ನು ಪಡ್ಕೊಳ್ಳುವಂತ ಒಂದು ಪುಣ್ಯ ನಿಮಗೆ ದೊರಕಲಿ ಅಂತ ನಾರದರ ಭಯವನ್ನಿತ್ತು ಈ ಎಲ್ಲಾ ವಿಚಾರವನ್ನು ಕೈಲಾಸದಲ್ಲಿ ತಿಳಿಸಬೇಕು ಅಂತ ಬರ್ತಾ ಇದ್ದಾರೆ ನಾರದರು. ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ. ನಾರದರು ಬತ್ತಿದ್ದಾಗೆ ಕೈಲಾಸದಲ್ಲಿ ನಿಶಬ್ದವಾಗೋಯ್ತು. ನಾರದರು ಬಂದ್ರು ಇದಕ್ಕ ಹೋಯ್ತಾವ್ರವ್ರು ಇಲ್ಲ ಕಳ್ಸುಂದ್ರ, ಅವರೆಲ್ಲ ಮಾಮೂಲಿ ಅವ್ರು ಹೋಗಲ್ಲ ಕಳ್ಸು, ಜಾಗ ಹುಡ್ಕತ್ತವ್ರ. ಇದಕ್ಕೆ ನಾರದರು ಬಂದ್ರಲ್ಲ, ಕೈಲಾಸದಲ್ಲಿ ಶಬ್ದವಾಗೋಯ್ತು. ಶಿವನ್ ಹೇಳ್ತಾನೆ, ಬಾರಪ್ಪ, ಲೋಕ ಕಲ್ಯಾಣಕ್ಕಾಗಿ ಏನು ಪುಣ್ಯವನ್ನು ಹುಡುಕೊಂಡು ಬಂದಿದೆಯಾ, ಏನು ವಿಚಾರವನ್ನು ತಂದಿದೀಯಾ, ಯಾವ ಲೋಕದಿಂದ ಬರ್ತಾ ಇದೆಯಾ ಅಂದಾಗ ಪರಮೇಶ್ವರನ ನೀಗ್ತಾನೆ, ಭೂಲೋಕದಿಂದ ಬರ್ತಾ ಇದ್ದೇನೆ. ಭೂಲೋಕದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರಗಳು ತುಂಬಿ ತೊಳಕಾಡ್ತಾ ಇದೆ. ಆ ಜ್ಞಾನ ದೂರವಾಗಿ ಸುಜ್ಞಾನ ಬೆಳಗಬೇಕಾದ್ರೆ ಕೈಲಾಸದಿಂದ ನೀನು ಅವತಾರವಾಗಬೇಕು. ನಾರದ, ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರವಾಗಬೇಕು ಭೂಲೋಕದಲ್ಲಿ ಅಂತ ತಾನು ನಿನ್ನ ಅರ್ಥ. ಹೌದು, ದೇವಸ್ಥಾನಗಳಲ್ಲಿ ಮಾನವರಾಗಿರ್ತಕ್ಕಂಥ ಅವರು ದೇವರನ್ನೇ ಮರೆತು ಕುಳಿತಿರುವ ಕಾಲದಲ್ಲಿ ಭಕ್ತಿಯಿಂದ ಭೂಲೋಕಕ್ಕೆ ನಾವು ಭಕ್ತಿಯನ್ನು ಪ್ರಸಾರ ಮಾಡುವುದಕ್ಕೆ ಕೈಲಾಸದಿಂದ ಹೋಗಬೇಕು ಅಂದಾಗ ಶಿವನ್ ಹೇಳ್ತಾನೆ, ನಿಜ ನಿಜ, ಕೈಲಾಸದಿಂದ ಭೂಲೋಕಕ್ಕೆ ಯಾರಾದ್ರೂ ಅವತಾರವನ್ನು ತಾಳಬೇಕು ಅನ್ನುವಾಗ ಗಮನ ಕೊಡಿ. ಕೈಲಾಸದ ಮತ್ತೊಂದು ಬಾಗಿಲಲ್ಲಿ ನಂದೀಶ್ವರನನ್ನ ಒಳಗಡೆ ಬಿಡದೆ ದ್ವಾರಪಾಲಕರಾದ ದ್ರವಿಡ ಶಿಂಗಿಕೇಶಿಗಳು ನಂದೀಶ್ವರನನ್ನು ತಡೆದು ಬಿಟ್ಟಿದ್ದಾರೆ. ಶಿವನ್ ಕೇಳ್ದ, ದ್ವಾರಪಾಲಕರು ಏನದು ಗಲಾಟೆ? ಪರಮೇಶ್ವರ, ನಂದೀಶ್ವರ ಇಷ್ಟಲಿಂಗವನ್ನು ಭೂಲೋಕದಲ್ಲಿ ಯಾರಿಗೋ ಕೊಟ್ಟು ಕೈಲಾಸಕ್ಕೆ ಭವಿಯಾಗಿ ಬಂದಿದ್ದಾನೆ, ಅದಕ್ಕೆ ಅವನನ್ನು ಒಳಗಡೆ ಬಿಡಬಾರದು ಅಂತ ನಾವಿಬ್ರು ತಡೆದಿದ್ದೇವೆ. ಎಂತ ಕೆಲಸ ಮಾಡಿದ್ರಿ? ನಂದೀಶ್ವರ ಅಂದ್ರೆ ಯಾರವನು? ದ್ವಿತೀಯ ಶಂಭು, ಎರಡನೇ ಈಶ್ವರ ಅವನು. ಅವನನ್ನು ತಡೆದು ಅಪಮಾನ ಮಾಡಬಹುದೇ? ಇದೊಳ್ಳೆ ಚೆನ್ನಾಯ್ತಲ್ಲ ಪರಮೇಶ್ವರ. ಅದೇನು ಬೇರೆಯವರು ಲಿಂಗವಿಲ್ಲದೆ ಒಳಗಡೆ ಬರಬಾರದು, ಈ ನಂದೀಶ್ವರ ಬಂದು ಹೋಗ್ಬೋದೇ? ಇದರಲ್ಲಿ ತಪ್ಪು ನಂದೀಶ್ವರಂದೇ. ಕರೆದ ಕೇಳ ಪರಮೇಶ್ವರ. ಅದು ನಿಜವೇ. ನಂದೀಶ್ವರ ಹೀಗೆ ಬಾ, ಚೆನ್ನಾಗಿದೆ ನೋಡಿ. ಪರಮ ಪವಿತ್ರವಾದ ಇಷ್ಟಲಿಂಗವನ್ನು ಭೂಲೋಕದಲ್ಲಿ ಯಾರು ಕೊಟ್ಟು ಬಂದೆ? ಹನಿಮಿಷ ಮಹಾರಾಜನಿಗೆ ಕೊಟ್ಟು ಬಂದೆ. ಯಾರಿವನ ಹನಿಮಿಷ ಮಹಾರಾಜ? ಮಹಾನ್ ಶಿವಭಕ್ತ. ಅರಮನೆಯಲ್ಲೇ ಲಿಂಗವನ್ನು, ಸ್ಫಟಿಕ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದ. ಅರಮನೆಯಲ್ಲೇ ಬೃಹದಾಕಾರವಾದ ಲಿಂಗಕ್ಕೆ ನೈವೇದ್ಯ ಮಾಡದೆ ಒಂದು ತೊಟ್ಟು ನೀರ್ನೂ ಕೂಡ ಬಾಯಿಗೆ ಬಿಡ್ತಿರ್ಲಿಲ್ಲ ಅಂತ ಶಿವಭಕ್ತ. ಅದರ ಲಿಂಗವನ್ನು ಇಲ್ಲಿ ಕಟ್ಟಿರಲಿಲ್ಲ, ಅವನು ಅರಮನೆಯಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದ. ಅರಮನೆಯಲ್ಲಿದ್ದ ಸಮಯದಲ್ಲಿ ಹೊತ್ತಿಗೂ ನೈವೇದ್ಯ ಮಾಡಿ ಊಟ ಮಾಡ್ತಿದ್ದ. ಬೇಟೆಯಾಡೋದಕ್ಕೆ ಅಂತ ಕಾಡು ಒಳಗೆ ಬಂದವನೇ, ಬೇಟೆಯಾಡಿ ಸುಸ್ತಾಗಿದ್ದಾನೆ. ಹಣ್ಣುಗಳು ನೇತಾಡ್ತಾ ಇದೆ, ತಿಳಿಯಾದ ನೀರು ಹರಿತಾ ಇದೆ, ನೀರು ಕುಡಿಯೋಂಗಿಲ್ಲ, ಹಣ್ಣು ತಿನ್ನೋಂಗಿಲ್ಲ. ಯಾಕೆ ಹೇಳಿ? ಒಂದು ವ್ರತ, ಲಿಂಗಕ್ಕೆ ನೈವೇದ್ಯ ಮಾಡದೆ ನಾನು ಅದನ್ನ ಉಪಯೋಗಿಸಲ್ಲ, ಒಂದು ಉದ್ಧರಣೆ ತೀರ್ಥವನ್ನು ಸ್ವೀಕರಿಸಲ್ಲ ಅಂತ, ನನ್ನ ಪ್ರಾಣ ಹೋದ್ರು ನನ್ನ ವ್ರತವನ್ನು ಬಿಡಲ್ಲ ಅಂತ ಸುಸ್ತಾ ಕುಳಿತಿರ್ಬೇಕಾದ್ರೆ ಇವನ ಭಕ್ತಿಯನ್ನು ಕಂಡ ನಂದೀಶ್ವರರು ಹಾಗಾಗಿ ಭೂಲೋಕಕ್ಕೆ ಬತ್ತಿದ್ರಲ್ಲ, ರೈತರ ಗದ್ದೆಗಳನ್ನು ಮೇದು ಆಶೀರ್ವಾದ ಮಾಡಿ ಹೋಗ್ತಿದ್ದ ನಂದಿ. ಶಿವ ಅಂದ್ರೆ ಶಿವನ ವಾಹನ. ಅದಕ್ಕೆ ಊರ್ಲಿ ಒಂದೊಂದು ಬಸವಗಳ ಬಿಟ್ಟಿರ್ತಾರೆ ನೋಡಿ, ಗೂಳಿ. ಯಾರು ಬೈತಾರ ಅವ್ರು ಅಲ್ಲನೆ ಹೋಗಿ ಮೇದವು.
ಬೋಯ್ತಾರಲ್ಲ ಅವ್ರನ್ನೂ ಅಲ್ಲನೆ ಹೋಗಿ ಮೇದಾಗ್ತವ ಚೆನ್ನಾಗಿ. ಅಂದ್ರೆ ಆ ನಂದಿ ಅರಸಿ ಹೋಗ್ತಿದ್ದಂತೆ ತಿಂದು ಸಂತೋಷಪಟ್ಟು. ಈಗಿರುವಾಗ ಇಂಥ ಮಹಾನುಭಾವನ ಎಂತ ಶಿವಭಕ್ತ ಅಂತ ತನ್ನಿಷ್ಟ ಲಿಂಗವನ್ನ ನಂದೀಶ್ವರ ಅನಿಮಿಷ ಮಹಾರಾಜನು ಕೊಟ್ಟ. ಗಮನ ಕೊಡಿ, ಏನಂದ, ನೀನ್ ಅರಮನೆಯಲ್ಲಿ ಸ್ಥಾಪನೆ ಮಾಡಿರೋ ಲಿಂಗ ಅಲ್ಲೇ ಇರುತ್ತೆ ಕಣಪ್ಪ, ನೋಡಿದ್ ಇಲ್ಲಿರುತ್ತೆ. ದೇವರೇ ನಿನ್ ಜೊತೆಲಿ ಬರ್ತಾ ಇರ್ತಾನೆ, ನಿನಗೆ ಯಾವ ಅವಘಡಗಳಾಗಲ್ಲ, ಅಪಘಾತಗಳಾಗಲ್ಲ. ಎಲ್ಲಾ ದೇವಸ್ಥಾನಗಳಿಗೂ ಸಮಯ ಇದೆ. ಇದಕ್ಕೇನಾದ್ರೂ ಸಮಯ ಇದೆಯಾ? ಈಗ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಧರ್ಮದರ್ಶನ ಇಷ್ಟೊತ್ತಿಂದ ಇಷ್ಟೊತ್ತಿಗೆ, ಇಷ್ಟೊತ್ತಲ್ಲಿ ಹೋಗಿ ಬಾಗಿಲು ತೆಗೆದ್ರೆ ಯಾರು ಗೊತ್ತಾಗಲ್ಲ. ಆದ್ರೆ ಈ ದೇವಸ್ಥಾನಕ್ಕೆ ಏನಾದ್ರೂ ಬಾಗಿಲಿದೆಯಾ? ನೀ ಎಷ್ಟೊತ್ತಲಾದ್ರೆ ಎದ್ದು ಕೂತ್ಕೊಂಡು ನೋಡು. ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳ್ತಾರೆ ಶರಣರು. ಪ್ರಪಂಚವೆಲ್ಲ ಈ ಲಿಂಗದೊಳಗೆ ತುಂಬಿದೆಯಂತೆ. ಇದನ್ನ ಇಲ್ಲಿ ಧರಿಸ್ಕೋಬೇಕು. ಕೆಲವರು ಗೂಟ್ಗ ಮೊಳ ಹೊಡೆದಾಕ್ಬಿಟ್ಟು ಅಲ್ಲೇ ಹತಾಕರ, ಗೂಟದಲ್ಲೇ ಹತಾಕರ ಕರಡಗಳನ್ನ ಬುದ್ಧಿಯವ್ರನ್ನ ಭಿನ್ನ ಹಾಕಿ ಕರೆದ್ರಂತ. ಬನ್ನಿ ಬುದ್ಧಿ, 15 ದಿವಸದಿಂದ ಬಳಕ ತೆಗಿಬೇಕು ಬುದ್ಧಿ. ಏನು ಅಲ್ಲೇ ಕಿರ್ಕೊಂಡು ಅಟ್ಲೆ ಮೇಲೆ ಇರೋ ಪಾತ್ರಗಳು ಎಲ್ಲನೂ ಕೆಡ್ಡಿಕೊಂಡು ಉಜ್ಜಿ ಅವಕ್ಕೆ ಉಣ್ಸಾಣ ಹಾಕೊಂಡು 1 ಇಂಚ್ ಕಮ್ಮಿ ಮಾಡ್ಬಿಟ್ಟಾಳ. ಐಕ ಮಕ್ಕಳಿಗೆಲ್ಲ ವಾಡ್ದು ಗಂಡನ ದಿಕ್ಕಾಪಲ ಬೋದು. ಅವೋ ಸುಮ್ನೆ ತಗೊಡ್ದೆ ನಿನ್ ಹೊಡೆತೀನಿ, ಅಪ್ಪನ ಹೊಡೆತೀನಿ, ಸುಮ್ಮನೆ ಮಾಯಿಸ್ ತೊಡ್ದಾಗ ಬಳಕ ತೆಗೆಕೊಂಡ್ಬಿಡಲ್ಲ ಇವ್ರು ತಿಥಿ ಮಾಡೋರು. ಅದಕ್ಕೆ ಈ ಬಂದಂತಲ್ಲಿ ಮಾಡು ಅಂತ ಹೇಳಿದ್ದೆ. ಮೈಕಿಲ್ಗ ಒಟ್ಟಿಗಿಟ್ಟಿಲ್ಲ, ಈ ಮಟ್ಟು ಒಟ್ಟ ಉರ್ಸ್ಕೊಂಡು ನಿನ್ಗ ನಿನ್ ಗಂಡನಾಗ ನಿನ್ ತಿಥಿ ಮಾಡ್ತುಕತಕ ತಿಥಿ ಮಾಡ್ಬಿಟ್ಟು ನೆನ್ನೆ ಮುತ್ತೈಸ್ತನ ಕೇಳೋದು ಮಾಡು. ನೋಡಿ ಬೈಕೊಂಡು ಬುದ್ಧಿಯವ್ರನ್ನ ಕರ್ಕೊಂಬಂದ್ ಬುದ್ಧಿಯವ್ರ ಪಾತ್ರೆ ತಾಕ್ಸ್ಬಿಟ್ಟು ಬುದ್ಧಿಯವ್ರ ಭಿನ್ನ ಮಾಡ್ಬಿಟ್ರೆ ಮುಗಿತು ಅಲ್ಲಿಗೆ ಅಂತ ಕರ್ಕೊಂಬಂದ್ಲಲ್ಲ. ಬುದ್ಧಿಯವ್ರು ಒಳಕ್ ನುಗ್ಗಿದ್ರು, ಕರಡಗಳು ಸಾಲಗ್ನೆ ಆತಾಡ್ತಿದ್ದ. ಬುದ್ಧಿಯವ್ರ ಅಂದ್ರತವ, ಇದೇನ್ ಕರಡಗ ಅಂಗಡಿ ಇಟ್ಟಿದಾರೆ ಏನಾಗದ? ಇಲ್ಲಕ್ಕ ಬುದ್ಧಿ ಅದ ಹಬ್ಬದು ನಮ್ಮ ಮಟ್ಟೆಯವ್ರದು ಹುಣ್ಸೆಹಣ್ಣು ಹಾಕೊಂಡು ಶಿವರಾತ್ರಿ ಹಬ್ಬದ ದಿನಕ್ಕೆ ಚೆನ್ನಾಗಿ ಬೆಳಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಅಲ್ಲಿಗೆ ನೇತಾಕ್ಬಿಡ್ತಾರ. 2ನೇದು ನಂದು, 3ನೇ ಮತ್ ಕಾಲೇಜ್ಗೆ ಹೋಯ್ತಾನ, ಹುಡ್ಗಿರೆಲ್ಲ ನೋಡ್ತಾರನ ಕಟ್ಗಳಲ್ಲ ಅಂತಾನ. 4ನೇ ತಮಿಳ್ನಾಡ್ಗೆ ಹೋಗೋಣ. 5ನೇದು ನನ್ನ ಮಗಳದು ಮದುವೆ ಮಾಡ್ಕೊಂಡು ಗಂಡನ ಮನ್ಗೆ ಹೋಗಲ್ಲ, ಇಲ್ಲೇ ಬಿಟ್ಬಿಟ್ಟು ಹೊಂಟಗಳ. ಓಹೋ, ಕರಡಗಳನ್ನೇ ಈ ಮಟ್ಟಿಗೆ ನೇತಾಕಿರೋರು ಒಂದಲ್ಲ ಒಂದಿನ ನೀವು ಸ್ವಾಮಿಗಳನ್ನೂ ಹೊಡೆದ್ ನೇತಾಕ್ತಿದ್ದಾರೆ ಗ್ಯಾರಂಟಿ. ಮತ್ತಿನೇನಂದ್ರು ಮತ್ತೆ ಅದಕ್ಕೆ ಮೊದಲು ಅಲ್ಲಿರೋ ಕರಡಗಳನ್ನೇ ಇಲ್ಲ ಹಾಕೊಳ್ಳಿ. ಇವತ್ತು ನಮ್ಮ ಮಹಾದೇವ ಸ್ವಾಮಿ ಪುಣ್ಯ ದಿವಸದಲ್ಲಿ ಇದೊಂದು ಚಲನ ತೊಟ್ಕೊಳ್ಳವ ನಾವು. ಯಾಕಿಲ್ಲ ಹಾಕೋಬೇಕು? ಮಠ ಕಟ್ಟಿದ್ದೀರಾ, ಜಂಗಮರಿದ್ದಾರೆ, ಅದನ್ನ ನಾವು ಅಲ್ಲೇ ತಾಕಿದ್ರೆ ಅದು ಯಾವ ದೇವ್ರಿಗೆ ಪ್ರೀತಿ? ನೀವು 1 ವರ್ಷಕ್ಕೊಂದ್ಸಲ ನೀರು ಬೇಡಿ ಬೇಕಾರ, ಅಲ್ಲಿ ಬೇಡ, ಇಲ್ಲ ಹಾಕಬೇಕು. 1 ವರ್ಷಕ್ಕೊಂದ್ಸಲ ನೀವು ನೀರು ಹಾಕ್ದಿದ್ರು ಪರವಾಗಿಲ್ಲ, ಪೂಜೆ ಮಾಡದಿದ್ರು ಪರವಾಗಿಲ್ಲ, ಆ ಭಗವಂತ ಇಲ್ಲಿರ್ಲಿ. ಯಾಕೆಂದ್ರೆ ಬೇಡ್ರ ಕಣ್ಣಪ್ಪ. ಈ ನಮ್ಮ ಯುವಕರು ಒಂದು ಕಳ್ಳಾಟ ಆಡ್ತಾರೆ. ಹಾಕಬೋದಾಯ್ತು ಸಾ, ಈ ಹೋಟ್ಲು ಗಿಟ್ಲು ಅಲ್ಲಿ ಸಿಟಿ ಒಳಗೆ ನುಗ್ಬಿಟ್ಟು ಕೈ ಬಾಯಿ ಸುದ್ವಿಲ್ಲ ನಮ್ಮ ಗಾಳಿ, ಅದರಿಂದ ಅದು ಹಾಕೊಂಡು ಯಾಕೆ ಅಪ್ಸಾರ ಮಾಡೋದು ಅಂತ ಮನೇಲಿ ಹಾಕಿವಿ ಅಂತಾರೆ. ಅದು ದೊಡ್ಡ ತಪ್ಪು, ಅದು ಕಳ್ಳಾಟ. ಅದು ಬೇಡ್ರ ಕಣ್ಣಪ್ಪ ಲಿಂಗದ ತಲೆ ಮೇಲೆ ಹೂಗಳನ್ನು ಚಪ್ಪಲಿ ಕಾಲಲ್ಲಿ ತೆಗಿತಾನೆ, ಬಾಯಲ್ಲಿ ನೀರು ತೊಗೊಂಡ್ಕೊಂಬಂದು ಹೂಗಳು ಬಿಟ್ಟು ಲಿಂಗ ತೊಳಿತಾನೆ, ಹಸಿ ಮಾಂಸನ ಬೇಯಿಸ್ಬಿಟ್ಟು ತಂದು ಲಿಂಗದ ಮುಂದೆ ನೈವೇದ್ಯ ಮಾಡ್ತಾನೆ. ಶಿವ ಅವನ್ನ ತ್ರಿಶೂಲದಿಂದ ಚುಚ್ಚಿ ಸಾಯಿಸ್ಬಿಟ್ನ ಅಥವಾ ಅಣೆಗಣ್ಣನ ಬಿಟ್ಟು ಸುಟ್ಟುಬಿಟ್ನ? ಶಿವ ಮೆಚ್ಚಿದ ಕಣ್ಣಪ್ಪ ಅಂತ ಅವನಿಗೆ ಬಿರುದು ಕೊಟ್ಟ. ಅರ್ಥ ಮಾಡ್ಕೊಳ್ಳಿ. ನೀನೇನ್ ತಿಂತೀಯ ಅಂತ ಕೇಳಲ್ಲ ಇವನು, ನೀ ತಿನ್ನೋದೆಲ್ಲ ಪವಿತ್ರವಾಯ್ತು ಅಂತ ಹೇಳ್ತಾನಂತೆ. ವಿಷವನ್ನ ಉಂಡ್ರು ಅಮೃತ, ಒಂದೊಂದು ತುತ್ತು ಹಿಂಗೆ ತಾನೇ ಹಾಕ್ಬೇಕು. ನೀನ್ ಟೇಬಲ್ ಮೇಲಾರು ಕೂತ್ಕ ತಿನ್ನು, ಕೆಳಗಾರು ತಿನ್ನು, ಹಿಂಗ್ ತಾನೇ ಹಾಕ್ಬೇಕು, ಹಿಂಗ ಹಾಕಕ್ಕಾಗಲ್ಲ. ಆ ಒಂದೊಂದು ತುತ್ತು ಇಲ್ಲಿರುವ ಲಿಂಗಪ್ಪನಿಗೆ ನೈವೇದ್ಯ ಆಗಿ ಹೋಗುತ್ತಂತೆ, ನಿನಗೆ ಗೊತ್ತಿಲ್ಲದಾಗೆ. ಆಗ ವಿಷ ಉಂಡರು ಅಮೃತವಾಗುತ್ತಂತೆ. ನೋಡಿ ಇಲ್ಲಿದ್ರೆ ಇನ್ನೊಂದು ಅರ್ಥ ಹೇಳ್ಬಿಡ್ತೀನಿ. ಪ್ರತಿಯೊಬ್ರು ನೀವು ಧರಿಸ್ಕತ್ತೀರ, ನಾಳೆ ಕುಣ್ಸಾಣ ಹಾಕ್ಬಿಟ್ಟು ಬೆಳಗ್ಗೆ ಇಲ್ಲಿಗೆ ಹಾಕತ್ತೀರ. ಚಿಕ್ಕ ಮಕ್ಕಳಿಗೂ ಕೂಡ ಅದನ್ನ ಹಾಕಿ, ಓಹೋ ಈಗಲೇ ಹಾಕಳಕ್ ಹೋಯ್ತಿರೋದು ನನಗದ, ಹಾಕಪ್ಪ ಹೋಗೋಣ ತಗ ಗೊತ್ತು. ಅದಕ್ಕೆ ನೋಡಿ ಬುದ್ಧಿಯವರಲ್ವ ಅವರು. ಅದಕ್ಕೆ ನೋಡಿ ಏನಾಗಿದೆ, ಇದಕ್ಕೆ ಅರ್ಥ ಏನು ಗೊತ್ತೇ? ನಾವು ಸತ್ತವ್ರನ್ನ ದಿನ ನೋಡ್ತಾ ಇರ್ತೀವಿ, ಮಣ್ಣು ಮಾಡ್ತಾ ಇರ್ತಾರಲ್ಲ. ಮೊನ್ನೆ ಒಂದು ಸಾವುಗೆ ಹೋಗಿವಿ, ಏನ ಹೇಳ್ತಿ ದಿಕ್ಕಾಪಾಲ ಗಳತ್ ಕೂತಾಳ. ಅಯ್ಯೋ ರಾಜ್ಕುಮಾರ್ ನಂಗ್ ಮನ್ಗನಲ್ಲವಾ, ಬೀದಿ ಒಳಗ ನಡ್ಕ ಹೋಯ್ತಿದ್ರ ಪ್ರಬಣ, ರಾಜ್ಕುಮಾರ್ ಭಾರತಿ ಹೋದಂಗಾಯ್ತ ಅಂತಿದ್ರು ಮುಂಡ ಮಕ್ಕ, ಗಂದು ಒಂದು ತೀರ್ಸ್ಬಿಟ್ರಲ್ಲವಾ ಅಂತ ಎಲ್ರನ್ನೂ ಬೋಯ್ತಾಳ. ನಾವು ನರ ತಕೊಂಡು ಹೋದ್ರ ನನ್ನೂ ಸೇರ್ಸ್ಕೊಂಡ್ ಬೋಯದವ. ಶಿವಕುಮಾರ್ ಅಣ್ಣ ಯಾವಾಗ್ಲೂ ಫೋನ್ಲಿ ನಿಮ್ ಕಥನೇ ನೋಡ್ತಿದ್ರು ಕಣ, ನೀವೇ ಅವ್ರ ಕಥಕ್ ಬರಂಗ ಆಗ್ಬಿಟ್ರೆ ಅಲ್ಲ ಅಣ್ಣ, ಅದ್ ಹೆಂಗ್ ಬಂದ್ರೇಣ ಅಂದ್ರೆ ಯಮ್ ಧರ್ಮ ಕಂಡ ಬಂದೆ ಅಂತ ಅವ. ನಾನು ಪಾಪ ದುಃಖ ಇದ್ದೀಯದಲ್ಲ ಅಂದ್ರ ಒಂದೊಂದ್ ತರ ವಿಚಿತ್ರವಾಗಿ ಅಳ್ತಾಳವ. ಊಳ ಸಮಾಧಿ ತಕೊಂಡೋಗಿ ಸಮಾಧಿ ತಗೊಂಡ್ರು ಎಲ್ಲ ಓದು ಪಾಪ ಹೊಟ್ಟೋಗ್ಬಿಟ್ನಲ್ಲ ಪಾಪ ಅಂತೆಲ್ಲ ಮಾತಾಡ್ಕತಿದ್ರೆ
ದಿಕ್ ಪೂಜೆ ಮಾಡಿ ಬುದ್ಧಿಯವರೆಲ್ಲ ಪೂಜೆ ಎಲ್ಲ ಮಾಡಿ ದಿಕ್ ಪೂಜೆ ಮಾಡಿ ಒಳಗೆ ಕೀಳಿಸ್ತಾರಲ್ಲ, ಅಯ್ಯೋ ಮಣ್ಣು ಮುಚ್ಚಿಬಿಡ್ತಾರಲ್ಲವಾ, ಇನ್ನೊಂದ್ ಗಳಗ ಮಣ್ಣು ಮುಚ್ಚಿಬಿಡ್ತಾರಕ್ಕವ್ವ, ಬೆಳ್ನೋಡೆವಾ ಬೆಳ್ನೋಡೆಪ್ಪ ಬೆಳ್ನೋಡಿ ಎಲ್ಲ ತೆಗಿತ ನೋಡ್ತಾರ. ಅಯ್ಯೋ ಮಣ್ಣು ಮುಚ್ಚಿಬಿಡ್ಬೇಡಿ ಕಣಪ್ಪ, ಎಡಗೈನ್ ಬೆಳ್ನೋಡ್ಯಪ್ಪ ಒಂಚೂರ ಬೆಳ್ನೋಡ್ಯಪ್ಪ ಬೆಳ್ನೋಡಿ ಅಂತ. ನಾನು ಇದೇನ ಅಂದ್ರೆ ಒಂದು ಉಂಗುರ ಉಳ್ಕೊಂಬಿಟ್ಟದ ಅಲ್ಲಿ ಎಡದ ಕೈಲಿ, ಒಂದು ಉಂಗುರ ಉಳ್ಕೊಂಬಿಟ್ಟದ. ಬೆಳ್ನೋಡ್ಯಪ್ಪ ಬೆಳ್ನೋಡ್ಯಪ್ಪ ಅಂತ ಅವಳೆ ಒಳಗಿರೋದು ಅವ ಅಣ್ಣ ಅಂತಾನೆ, ಎಷ್ಟು ಎಣ ಊದ್ಕೊಂಡ್ಬಿಟ್ಟದ, ಏನ್ ಬಟ್ಟೆ ಆದ್ರೂ ಬತ್ತಾ ಇಲ್ಲ, ಉಂಗ್ರ ಏನ್ ಮಾಡೋದು ಆಗದ್ ಬೇಡಕಪ್ಪ, ನಾನು ಹಾಕೊಂಡು ನಾ ಸತ್ ಮೇಲೆ ನೀನೇ ಹಾಕಬೇಕು ಅಂತಿದ್ರು ಅವರು. ಆ ಉಂಗ್ರದಲ್ಲಾರು ಅವ್ರ ಮಕ್ಕ ನೋಡ್ಕತ್ನಿ, 10 ಗ್ರಾಮ್ ಅದಕ್ಕಪ್ಪ, 1 ಲಕ್ಷ ಆಯ್ತ ಇವತ್ತು, ದಯವಿಟ್ಟು ಆಗನ್ಬೇಡಿ ಕಳಕಳಿಯಪ್ಪ. ಬತ್ತಾ ಇಲ್ಲ ಕಳಕ, ನಾ ಏನ್ ಮಾಡ್ಲಿ ಅಂದೇಟಿಗೆ ಪಕ್ಕದಲ್ಲಿ ಕುಡುಗ್ಲಿತ್ತು ಎತ್ ಕೊಟ್ಬಿಡದ ಒಳಕ, ಕೂದಾಕ್ಬಿಡಿಯಪ್ಪ ಬೆಳ್ಳ ಕೂದಾಕ್ಬಿಡಿ. ಅಯ್ಯೋ ನನ್ ದೊಡ್ಡ ಮಗನ್ಗ ಬೆಳ್ಳ ಕೂದ್ರ ಅದೇನ ಎಷ್ಟು ನೋವಾದ್ದಕ್ಕವ್ವ, ನಾಂದು ತಳ್ಬಿಡ ಒಳಕವಳ ಬೆಳ್ಳನ ಕುಯ್ಯಕ್ಕ ಕುಡುಗಲ್ನು ಕೊಟ್ಬಿಟ್ಟು ಎಷ್ಟು ನೋವಾದ್ದು ಅಂತ ಅದಕ್ಕೆ ಬೇರೆ ಒಂದು ಡೈಲಾಗ್ ಮಾಡ್ಕೊಂಡು ಹೇಳ್ತಾವಳ. ಅವ ಒಳಗ ನೊಟ್ಕನ್ನು ಮುರಿದೆ ಬೆಳ್ಳ, ಉಂಗ್ರ ಕಳೆದು ಕೊಟ್ಬಿಟ್ಟ ಒರೆಸ್ಬಿಟ್ಟದೆ, ಶೇರ್ ಗಂಟ ಹಾಕಬಿಟ್ಲಲ್ಲಪ್ಪ ಅಲ್ಲೇ. ಅಯ್ಯೋ ಅಂತ ಮೊದ್ಲವಳು ತಳ್ಳಿ ಒಳಕ ಅಂದ್ರು ಬುದ್ಧಿಯವರು. ನೋಡಿದ್ರ ಒಂದು ಉಂಗ್ರ ಬಿಟ್ರ ಬರ್ದೇರು ಅದನ್ನ ಕೂದಾಕ್ಬಿಟ್ಟಾರು, ಕಳ್ಕೊಂಡ್ರು ಉಂಗ್ರನ. ಅಕಸ್ಮಾತ್ ಎಡ್ತಿ ಬಿಟ್ಬಿಟ್ಟಿದ್ರು, ಬಾಮ ಇದ್ದೇ ಸ್ಕೆಚ್ ಹಾಕನು, ಅದಕ್ಕೆ ನಮ್ಮ ಬಾವ್ತಾಕ ಹೋಯ್ತಿದ್ನ ಅಂತ ರಾತ್ರಿ ಹೊತ್ತು ಬಂದು ಹೆಣ ಕಿತ್ತಿಟ್ಬಿಟ್ಟ ಉಂಗ್ರ ಎತ್ಕೊಂಡ್ರು. 1 ಲಕ್ಷ ಇತ್ತಲ್ಲ 10 ಗ್ರಾಮ್ಗ. ಆದ್ರೆ ನೋಡಿದ್ರ ಏನೂ ಇಲ್ಲ, ಒಂದು ಉಂಗ್ರನೂ ಬಿಡ್ಲಿಲ್ಲ, ಒಂದು ಆಸ್ತಿಯನ್ನು ಕೊಡಲ್ಲ, ಉಡ್ದಾರನು ಕೂದಾಕ್ಬಿಡ್ತಾರಂತೆ, ಬಟ್ಟೆನೂ ಕಳ್ಸ್ಕೋತಾರಂತೆ, ಕರಡಗನು ಬಿಚ್ಕೋತಾರೆ, ಒಳಗಿರೋ ಲಿಂಗಯ್ಯನ ಮಾತ್ರ ದವಡೆಗಿಡ್ತಾರೆ. ನಿಮ್ ಕಡೆ ಉಂಟು ತಾನೆ ಅದು, ಕಂಕಳಲ್ಲೋ ಬಾಯಿನಲ್ಲೋ ಅವನ್ನ ಹಿಟ್ಟು ಅಲ್ಲಿ ಕಳಿಸ್ತಾರೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಆಸ್ತಿ ಬರ್ಲಿಲ್ಲ, ಹೆಂಡತಿ ಬರ್ಲಿಲ್ಲ, ಗಂಡ ಬರ್ಲಿಲ್ಲ, ಹಾಕಿರೋ ಒಂದು ಉಂಗುರ ಬರ್ಲಿಲ್ಲ, ನಿನ್ ಚಿನ್ನ ಮುತ್ತು ರತ್ನ ಆಸ್ತಿ ಏನು, ಮಕ್ಕಳು ಬಂದು ಬಳಗ ಗಂಡ ಮನೆ ಮಠ ಏನು ಬರ್ಲಿಲ್ಲ, ಬಂದದ್ದು ಯಾವುದು ನೀನ್ ಅಷ್ಟು ದಿನ ಮಾಡಿದ ಪೂಜೆ ಇಷ್ಟಲಿಂಗ ನಿನ್ ಜೊತೆಲಿ ಬಂತು, ಕಂಕಳಲ್ಲಿ ಹಾಕಿ ಕಳಿಸಿದ್ರು. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಅವನ್ನ ತಕೊಂಡೋಗಿ ಮೊಳ ಹೊಡೆದ್ಬಿಟ್ಟು ನ್ಯಾತ ಹಾಕ್ಬಿಟ್ಟು ಬ್ಯಾಡ್ದೆದ್ನ ಸಂಪಾದನೆ ಮಾಡ್ಕೊಂಡು ಏನು ಪ್ರಯೋಜನ. ಮೊದಲು ನಾಳೆಯಿಂದ ಇಲ್ಲಿ ಧರಿಸಿ ಮನೇಲಿ ನಿಮ್ಮ ಮಮ್ಮಿಗೆ ಹೇಳಿ, ನಿಮ್ಮ ಅಪ್ಪನಿಗೂ ಹೇಳಿ, ಹಾಕಪ್ಪ ಅಲ್ಲಿ ಹೇಳಿಲ್ವ ಕತಲಿ ಅಂತ, ನೀವು ಇದ್ರು ಒಂದು ಹಾಕಳಿ. ಅದಕ್ಕೆ ನೋಡಿ ಅದು ಇಲ್ಲಿರ್ಬೇಕು, ನಾಳೆಯಿಂದ ಇಲ್ಲಿದ್ರೇನೆ ಅದಕ್ಕೊಂದು ಶಕ್ತಿ, ಅದಕ್ಕೊಂದು ಭಕ್ತಿ. ಇದು ಇಲ್ಲಿದ್ಬಿಟ್ರೆ ಸಾಕು. ಲಿಂಗವನ್ನು ಧರಿಸಿ ಅಣೆಯಲ್ಲಿ ಬಸಿತವನ್ನ ಇಟ್ಟುಬಿಟ್ರೆ ಅವನ ಪಾಪ ಕರ್ಮಗಳೆಲ್ಲ ಕಳೆದೋಯ್ತಂತೆ. ಇವತ್ತು ನಮ್ಮ ಮಹಾದೇವ ಸ್ವಾಮಿ ಪುಣ್ಯವಂತ, ನಿಜವಾಗ್ಲೂ ಕೂಡ ಅವನು ಭಾಗ್ಯವಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ದೈವಾಂಶ ಸಂಭೂತನಾಗ್ಬಿಟ್ಟ. ಒಂದು ಚಪ್ಪಾಳೆ ಹೊಡಿರಿ. ಯಾಕೆಂದ್ರೆ ಹುಟ್ಟಿ ಮನುಷ್ಯ ತಾನು ಒಂದಲ್ಲ ಒಂದು ದಿವಸ ಹೊಂಟೋಯ್ತಾನೆ. ಅವನ ಆಯುಸ್ ಎಷ್ಟು, ಅವನ ದಿನ ಎಷ್ಟು ಅಂತ ಗೊತ್ತಿಲ್ಲ. ಆ ಪುಣ್ಯ ಅನ್ನೋದಿರುತ್ತೆ ನೋಡಿ, ಆಯುಸ್ ಎಂಬತಕ್ಕಂಥ ಪುಣ್ಯ. ಆಸೆ ತಂದವನ ಮನುಷ್ಯ ಆಯುಸ್ ತಂದಿಲ್ಲ. ಹಣ ಸಂಪಾದನೆ ಮಾಡ್ತಾವನೆ ಮನುಷ್ಯ ಆರೋಗ್ಯ ಸಂಪಾದನೆ ಮಾಡಕ್ಕಾಯ್ತಿಲ್ಲ. ಅದಕ್ಕೆ ನಾವು ಇರುವ 4 ದಿವಸದಲ್ಲಿ 42 ವರ್ಷಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ನಲ್ಲ ಈ ಪುಣ್ಯಾತ್ಮ. ಏನೂ ತಕೊಂಡು ಹೋಗ್ಲಿಲ್ಲ. ಬೆಲೆ ಕಟ್ಟಲಾಗದಂತ ಒಂದು ಆಸ್ತಿಯನ್ನು ಇಟ್ಬಿಟ್ಟು ಹೋದ ಇಲ್ಲಿ. ಏನು, ಒಂದು ಪ್ರೇಮ, ಒಂದು ಪ್ರೀತಿ, ಒಂದು ಜನಗಳ ಶಕ್ತಿಯನ್ನ ಇಲ್ಲಿ ಬಿಟ್ಟು ಹೋದ. ಇದು ನಿಜವಾದದ್ದು. ಇದಕ್ಕೆ ಎಷ್ಟು ಬೆಲೆ ಕಟ್ತೀರಾ? ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಕೋಟಿ ರೂಪಾಯಿ ಮಡಗಿರೋನ್ ನಂತರ ಮಾಡಬಾರ್ದ ಪಾಪ ಕರ್ಮಗಳನ್ನು ಮಾಡಿ ದುಡ್ಡು ಮಾಡವನೇ ಮಾಡ ಅಂತಾರೆ. 2 ಕೋಟಿ ಕಾರ್ ತಂದು ನಿಲ್ಸಿ ಅದನ್ನೇನಂತಾರೆ ಗೊತ್ತಾ? ಯಾರ ತಲೆ ಬೋಲ್ ಮೇಲೆ ಕೈ ಮಡಗಿದಾನ ಬಡೇದ ಅಂತಾರೆ. ಅವ್ನು ಕಷ್ಟಪಟ್ಟಿದ್ರು. ಬರೀ 2 ಲಕ್ಷ ರೂಪಾಯಿ ಕೊಟ್ಟು ಒಂದ್ ಜೊತೆ ಎತ್ತುಗಳು ತಕೊಂಬಂದ್ ಕಟ್ಟಿ ಸುತ್ತಮುತ್ತಲೂರವರೆಲ್ಲ ಬಂದು ನೋಡ್ತಾರೆ, ಬಸವ ಅದು ಅಂತಾರೆ. ನೋಡಿ ಎಷ್ಟು ಬೆಲೆ ಇದೆ. ಒಳ್ಳೇದಕ್ಕೆ ಬೆಲೆ ಯಾವತ್ತಿದ್ರು ಇದ್ದೇ ಇದೆ. ಅದಕ್ಕೆ ಲಿಂಗವನ್ನ ಇಲ್ಲೇ ಧರಿಸ್ಕೋಬೇಕು ಅಂತ ಪರಮ ಪವಿತ್ರವಾದ ಇಷ್ಟಲಿಂಗವನ್ನು ನಾನು ಅನಿಮಿಷ ಮಹಾರಾಜನಿಗೆ ಕೊಟ್ಟು ಬಂದೆ. ಇದು ತಪ್ಪ ಅಂತ ಕೇಳ್ತಾರೆ ನಂದೀಶ್ವರರು ಕೈಲಾಸದಲ್ಲಿ. ಆಗ ಶಿವ ಇದನ್ನೇ ಕಾಯ್ಕೊಂಡಿದ್ದು. ಇದೇನೋ ಗಮ್ಮಂತದ ಅಲ್ವಾ, ಸುಮ್ಮನೆ ಅದ ಹಂಗಂತಿರ್ಲಿ, ಅದ್ರ ಪಾಡಗ ಅದ ಹಂಗಂತಿರ್ಲಿ. ಹಂಗಂತಿದ್ರೆ ಒಂಥರ ಚಂದ. ಮೊನ್ನೆ ಒಂದು ಕತ್ಕೋಗಿವಿ, ಸಿಲಿಂಡ್ರ್ ಇತ್ತಿಂದ ಹತ್ತಾಗ ಒತ್ಕೋಯ್ತಾನೆ, ಹತ್ತಿಂದ ಇತ್ತಾಗ ಒತ್ಕೊಬತ್ತಾನವ. ಎಲ್ಲ ಇನ್ನೇನು ಟೀ ಮಾಡಕ್ತಾನೆ, ಟೀ ಮಾಡಕ್ ಕೊನೆಗಂಟು ಒತ್ತಗಡೆ ತಿರುಗಾಡದ್ನಲ್ಲಪ್ಪ ಅವ. ಇದ್ಯಾಕಂದ್ರೆ ಬಾಡಕ್ ತಂದಿದ್ದವನ ಆಟೋಗೆ ಹಾಕ್ತಿದಿ ಕಣ ಅನ್ನವ. ಇವರೆಲ್ಲ ಸುಮ್ ಟೀ ಕೊಡ್ತಾನೆ ಅಂತ ಸುಮ್ ಕೂತಿರೋದು. ಇಲ್ಲ, ಆ ಥರ ಇಲ್ಲ. ಗಮ್ಮಂದ ಮೇಲೆ ಬರಲೇಬೇಕಲ್ಲ ಅದು.
ಇಲ್ಲೇನಾಗಿದೆ, ಚೆನ್ನಾಗಿದೆ ಸನ್ನಿವೇಶ ನೋಡಿ. ಒಂದು ಶಿವನಂಕಾರೇಶ್ವರನ ಗೀತೆಯನ್ನು ಕೇಳ್ಕೊಂಡವ್ರೆ ನಮ್ಮ ನೇರ ಪ್ರಸಾರದಲ್ಲಿ ತುಂಬಾ ಜನ ನೋಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಹೆಚ್ಚು ಕಮ್ಮಿ ಅಲಗಾಪುರದವರೇ ಅರ್ಧ ನಗದಲ್ಲಿ ಯಾರ್ಯಾರು ಅವರೇ. ಅದರಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಒಂದು ಶಿವಕುಮಾರ ಸ್ವಾಮಿಗಳವ್ರ ಗೀತೆ ಕೇಳ್ಕೊಂಡವ್ರೆ. ಮಹಾದೇವ ಸ್ವಾಮಿ ಅವ್ರಿಗೆ ಮೋಕ್ಷ ಸಿಗ್ಲಿ ಅಂತ ಕೇಳ್ತಾವ್ರೆ. ಅದರಿಂದ ನೀವೆಲ್ಲರೂ ಇಷ್ಟು ಜನ ಸೇರಿದ್ದಾರೆ, ಅಷ್ಟು ಜನ ಅಲ್ಲಿ ನಿಂತವ್ರೆ. ಇವತ್ತು ಒಂದು ಒಳ್ಳೆ ದಿನ, ಬಸವಾದಿ ಪ್ರಮತರಿಗೆ ಮಾಡುವಂತ ದಿನ ಇವತ್ತು ನಮ್ಮ ಮಹಾದೇವ ಸ್ವಾಮಿ ಅವರು ಪಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೇ ತಿಂಗಳ ಅಂದ್ರೆ ನಾಳೆ 1ನೇ ತಾರೀಕು ಹುಟ್ಟುತ್ತಲ್ಲ, ಮುಂದಿನ 13ನೇ ದಿವಸಕ್ಕೆ 13ನೇ ತಾರೀಕು ಶಿವನಂಕಾರೇಶ್ವರನ ಪುಣ್ಯಕ್ಷೇತ್ರದಲ್ಲಿ ಅದಕ್ಕೆ ಯಾಕ ಮಾತಾಡಿದ್ರೆ ಜಗಳಾಡ್ದಂಗ ಆಯ್ತಲ್ಲ. ಶಿವ ಇರ್ಲಿ, ಹೋಗಿದ್ವಪ್ಪ. ಅದಕ್ಕೆ ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆ ಶಿವನಂಕಾರೇಶ್ವರನ ಕ್ಷೇತ್ರಕ್ಕೆ ನೀವೆಲ್ಲರೂ ಕೂಡ ಬರಬೇಕು. ಮುಂದಿನ ತಿಂಗಳ 13ನೇ ತಾರೀಕು. ಈ ಸಾರಿ ಸುಮಾರು 40,000 ಜನ ಸೇರುವ ನಿರೀಕ್ಷೆಯನ್ನು ಮಾಡಿದ್ದಾರೆ. ವಾಹನಗಳನ್ನು ನಿಧಾನವಾಗಿ ಓಡಿಸ್ಕೊಂಡು ಅಲ್ಲಿಗೆ ಬರಬೇಕು. ತಿರುವುಗಳ ಜಾಸ್ತಿ ಇದೆ. ನಮ್ಮ ಎಲ್ಲ ದೇವಸ್ಥಾನದ ಸಮಿತಿಯವರು, ಆಷಾಢ ಮಾಸದ ಪೂಜಾ ಚಾಮರಾಜನಗರ ಸಮಿತಿಯವರು, ಬೆಂಗಳೂರಿನ ಮತ್ತು ತಾಳವಾಡಿ ಮತ್ತು ತಮಿಳುನಾಡು ಕಡೆಯಿಂದ 100 ಬಸ್ಗಳಲ್ಲಿ, 1000 ಸ್ಕೂಟರ್ಗಳಲ್ಲಿ, 1000 ಕಾರುಗಳಲ್ಲಿ ಬರ್ತಕ್ಕಂಥವರು ನಿಧಾನಗತಿಯಲ್ಲಿ ಬಂದು ಅಲ್ಲಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಆಷಾಢ ಮಾಸದ ಪೂಜೆ. ಈಗ ನಮ್ಮ ಚಾಮರಾಜನಗರ ಜಿಲ್ಲೆಯವರು ಮಾಡತಕ್ಕಂಥ ಒಂದೊಂದು ಊರಿನಲ್ಲಿ 100 ಕುಳ ಇದ್ದಾರೆ. ಬಂಡಳ್ಳಿ, ಸಾಗ್ಯ, ಅಲಗಾಪುರ ಸುತ್ತಮುತ್ತಲ ಈ ಊರುಗಳಲ್ಲಿ, ಆ ಕಡೆ ತಮಿಳುನಾಡಿನ ತಾಳವಾಡಿನ ಗುಮ್ಟಾಪುರ ಅನೇಕ ಊರುಗಳಲ್ಲಿ ಶಿವನಂಕಾರೇಶ್ವರನ ಒಕ್ಕಲಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಏನು ಗೊತ್ತೇ, ಈಗೀಗ ನಮ್ಮ ದೇವರು ಇಲ್ಲಿದೆ ಅಂತ ಕೆಲವರು ಹುಡಿಕೊಂಡು ಬರ್ತಾವ್ರೆ ಅಲ್ಲಿಗೆ. ಅದು ಮಹತ್ತರವಾದ ಪುಣ್ಯಕ್ಷೇತ್ರ ವೀರಭದ್ರೇಶ್ವರ. ಗಂಗಾಮಾತೆಯಾಗಿರ್ತಕ್ಕಂಥ ಗಂಗೆ, ಶಿವನ ಪತ್ನಿಯಾದ ಗಂಗೆಯೇ ಸೋಲಗಿತ್ತಮ್ಮನಾಗಿ, ಶಿವನೇ ಶಿವನಂಕಾರೇಶ್ವರನಾಗಿ ನೆಲೆಯಾಗಿರ್ತಕ್ಕಂಥ ಉದ್ಭವ ಮೂರ್ತಿಯಾಗಿರ್ತಕ್ಕಂಥ ಭಗವಂತನ ದರ್ಶನವನ್ನು ಮಾಡಿದವರು ಕೋಟಿ ಪುಣ್ಯ ಸಿಗುತ್ತೆ. 13ನೇ ತಾರೀಕು ರಾತ್ರಿ ಮಲೈ ಮಾದೇಶ್ವರನ ಕಥೆ ಇದೆ. ನಮ್ಮ ಸೋಮವಾರಪೇಟೆ ಚನ್ನಂಜಪ್ಪನವರ ಪ್ರಾಯೋಜಿತದಲ್ಲಿ. ತಾವೆಲ್ಲರೂ ಕೂಡ ಬನ್ನಿ ಅಲ್ಲಿಗೆ. ಎಲ್ಲ ಕಲಾವಿದರು ಕೂಡ ಡಬಲ್ ಕಲಾವಿದರು ಬರ್ತಾರೆ. ಪ್ಯಾಡ್ ಇಬ್ರು, ತಬಲಾದವರಿಬ್ರು, ಕೀಬೋರ್ಡ್ ಅವರಿಬ್ರು, ಎಲ್ಲ ದೊಡ್ಡ ಕಲಾವಿದರುಗಳೆಲ್ಲ ಸೇರ್ತಾ ಇದ್ದಾರೆ. ಎಲ್ಲರಿಗೂ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಶಿವನಂಕಾರೇಶ್ವರನ ಪಾರಕ್ಕೆ. ಆಡವ ಲಿಂಗ ಬೆಳಿಗ್ಗೆ ಧರಿಸ್ತಿರ ತಾನೆ? ಈಗ ಬೇಡ, ಸುಮ್ಮನೆ ಬೆಳಿಗ್ಗೆ ಮಾಡ್ಕೊಳ್ಳಿ. ಬೆಳಿಗ್ಗೆ ನೀವೆಲ್ಲರೂ ಕೂಡ ಪೂಜೆ ಮಾಡದಿದ್ರು ಪರವಾಗಿಲ್ಲ, ಕೊರಳಲ್ಲಿ ಇಷ್ಟಲಿಂಗವನ್ನ ಧರಿಸ್ಕೋಬೇಕು. ಅದಿದ್ರೆ ನಮಗೆ ಯಾವ ಅಪಘಾತಗಳು ಆಗಲ್ಲ, ಯಾವ ತೊಂದರೆನೂ ಆಗಲ್ಲ, ಯಾವ ಅವಘಡಗಳು ಆಗಲ್ವಂತೆ ನೋಡಿ. ಅದಕ್ಕೆ ಹಿರೇಮಡಿವಾಳ ಕ್ಷೇತ್ರಾಧಿಪ ಶಿವನಂಕಾರೇಶ್ವರ ಹರೆಗೆ ಗಂಗೆಯ ಕಳಿಸಿ ವೀರಭದ್ರ ಅಡ್ಡಲಾಗಿ ನಿಂತ ಶಿವನಂಕಾರೇಶ್ವರ ಸಂಗಮ ಕ್ಷೇತ್ರಾಧಿಪ ಪ್ರಭಾ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಶ್ರೀ ಸಂಗಮ ಕ್ಷೇತ್ರವೇ ದಿವ್ಯ ಅನುಭವ ಶಿವನಂಕಾರೇಶ್ವರನ ಪುಣ್ಯ ಅನುಭವ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮಡಿವಾಳ ಕ್ಷೇತ್ರವೇ ದಿವ್ಯ ಅನುಭವ ಶಿವನಂಕಾರೇಶ್ವರನ ಪುಣ್ಯ ಅನುಭವ ಒಳಗೆ ನಾಥವೇ
परकु सेतुवे श्री शिवनंकारेश्वरने भूमि ಒಳಗೆ ನಾಗವೇ ಮಡಿವಾಳ ಕ್ಷೇತ್ರವೇ ಇಹಕು ಪರಕು ಸೇತುವೆ ಶ್ರೀ ಶಿವನಂಕಾರೇಶ್ವರನೇ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮಡಿವಾಳ ಕ್ಷೇತ್ರವೇ ದಿವ್ಯ ಅನುಭವ ಶಿವನಂಕಾರೇಶ್ವರನ ಪುಣ್ಯ ಅನುಭವ ತೊಳೆವ ಸುರಗಂಗೆ ಅರ್ಕಾವತಿ ತುಂಗೆ ಪಾಪ ತೊಳೆವ ಸುರಗಂಗೆ ಇಲ್ಲಿ ಹರಿವ ಗಂಗೆ ಪ್ರೇಮ ಭರಿತವು ವನ ಶಿವನ ಬೃಂದಾವನ ಪಾಪ ತೊಳೆವ ಸುರಗಂಗೆ ಅರ್ಕಾವತಿ ತುಂಗೆ ಪ್ರೇಮ ಭರಿತವು ವನ ಶಿವನ ಬೃಂದಾವನ ಒಂದು ಬಾರಿ ಬಿಂದು ನೋಡಿ ಮರೆಯದು ಜೀವ ಮಡಿವಾಳ ಕ್ಷೇತ್ರವೇ ದಿವ್ಯ ಅನುಭವ ವೀರಭದ್ರ ದರ್ಶನವೇ ಪುಣ್ಯ ಅನುಭವ ನೂರು ವರುಷಗಳಿಂದ ಶಿವನು ತಾನಿಲ್ಲಿಹನು 900 ವರುಷಗಳಿಂದ ಶಿವನಂಕಾರೇಶ್ವರನು ಭಕ್ತಿ ಕೋಟಿ ಬೇಡಿಕೆಯ ನಿಷ್ಠೆಯಿಂದ ನಡೆಸುವನು 900 ವರುಷಗಳಿಂದ ಶಿವನಂಕಾರೇಶ್ವರನು ಭಕ್ತಿ ಕೋಟಿ ಬೇಡಿಕೆಯ ನಿಷ್ಠೆಯಿಂದ ನಡೆಸುವನು ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮಡಿವಾಳ ಕ್ಷೇತ್ರವೇ ದಿವ್ಯ ಅನುಭವ ಶಿವನಂಕಾರೇಶ್ವರನ ಪುಣ್ಯ ಅನುಭವ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಶಿವನಂಕಾರೇಶ್ವರನ ದಿವ್ಯ ಅನುಭವ ಮಡಿವಾಳ ಕ್ಷೇತ್ರವೇ ದಿವ್ಯ ಅನುಭವ ಶಿವನಂಕಾರೇಶ್ವರ ಪ್ರಭೋ ಈ ಕಾರ್ಯಕ್ರಮ ಮೆಚ್ಚಿ ಶಿವನಂಕಾರೇಶ್ವರನ ಪ್ರಿಯ ಭಕ್ತರು 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಪರಿಮಳ ನಾಗಪ್ಪನವರ ಅಂದ್ರೆ ಆ ಮುಂದೆ ಹಿಂದೆ ಮಂತ್ರಿಗಳಾಗಿದ್ದು ಸುಮಾರು 22 ವರ್ಷ ಆಯ್ತಾ, 22-23 ವರ್ಷಗಳಾಗಿದ್ದಂತ ನಮ್ಮ ನಾಗಪ್ಪನವರ ಹೆಸರಿನಲ್ಲಿ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ನಮ್ಮ ನಿಂಗಣ್ಣನವರ ತಾಯಿಯವರ ತಂದೆಯವರ ಹೆಸರಿನಲ್ಲಿ ಗುರುಮಲ್ಲಪ್ಪ ಮತ್ತು ಗೌರಮ್ಮನವರ ಹೆಸರಿನಲ್ಲಿ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಶಿವನಂಕಾರೇಶ್ವರ ಬಸವೇಶ್ವರ ಗುರುಮಲ್ಲೇಶ್ವರ ಅವರಿಗೆ ಮುಕ್ತಿಯನ್ನ ಅವರಿಗೆ ಕೀರ್ತಿಯನ್ನ ಮಕ್ಕಳಿಗೆ ಕೊಟ್ಟು ಕಾಪಾಡ್ಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ನೀವು ಕೊಡದೇದವ್ರು ಬೇಜಾರು ಮಾಡ್ಕೋಬೇಡಿ, ಮಧ್ಯ ಒಂದೊಂದು ಗೀತೆ ಹಾಡ್ಕೊಂಡು ಹೋಗೋಣ. ನಿಮ್ನು ದೇವ್ರು ಚಂದಾಗಿಟ್ಟಿರ್ಲಿ, ನಾವಂತೂ ಬಾಯ್ಬಿಟ್ಟು ಕೇಳಲ್ಲ, ನೀವು ಹೋಗಿದ್ದು ಕೊಟ್ರೆ ನಮ್ಮ ಪ್ರಾಣಗೂ ಬಿಡಲ್ಲ. ನೀವು ಕೊಡದೇದ್ರು ಪರವಾಗಿಲ್ಲ, ಎದ್ದಂತೂ ಹೋಗಂಗಿಲ್ಲ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳುತ್ತಿರುವ ಸಂದರ್ಭದಲ್ಲಿ ಬಸವಣ್ಣವರು ಹುಟ್ಟೋ ಸಂದರ್ಭ ಚೆನ್ನಾಗಿದೆ, ಸ್ವಲ್ಪ ಕೇಳ್ಕೊಳ್ಳಿ. ಕೈಲಾಸದಲ್ಲಿ ಶಿವನ್ ಹೇಳ್ತಾನೆ, ಲಿಂಗವಿಲ್ಲದೆ ಕೈಲಾಸಕ್ಕೆ ಬಂದದ್ದು ನಿಂದು ತಪ್ಪೆ,
ಲಿಂಗವಿಲ್ಲದೆ ಕೈಲಾಸಕ್ಕೆ ಬಂದ ನಿನ್ನನ್ನ ದ್ವಾರಪಾಲಕರು ದ್ರವಿಡ ಶಿಂಗಕೇಶಗಳೆಂಬ ದ್ವಾರಪಾಲಕರು ನನ್ನನ್ನು ತಡೆದ್ರಲ್ಲ, ತಡೆದದ್ದು ಇವ್ರದ್ದು ತಪ್ಪೆ. ಈ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಪರಮೇಶ್ವರ ಏನು, ನೀನು ಮತ್ತೆ ಭೂಲೋಕದಲ್ಲಿ ಅವತಾರವನ್ನು ತಾಳಬೇಕು ನಂದೀಶ್ವರ. ಪರಮೇಶ್ವರ, ನನಗೆ ಮತ್ತೆ ಭೂಲೋಕದ ವಾಸವೇ, ಭೂಲೋಕದಲ್ಲಿ ನನ್ನ ಜನನೀ ಜನಕರಾರು ನಾನು ಹುಟ್ಟುವ ಸ್ಥಳವಾವುದು, ನಾನು ಮಾಡುವ ಕರ್ತವ್ಯವಾದರೂ ಏನು ಅತ್ತ ನೋಡು ನಂದೀಶ್ವರ. ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಶೈವ ಬ್ರಾಹ್ಮಣರಾದ ಮಾದರಸ ಮಾದಲಾಂಬಿಕೆಯ ಮಡಿಲಲ್ಲಿ ನೀನು ಅಯೋನಿಜತ್ವದಿಂದ ಹುಟ್ಟಿ ನಿನ್ನ 8 ವರ್ಷ ಬಾಲಲೀಲೆಗಳನ್ನ ಅಲ್ಲಿ ಕಳೆದು ಬಸವ ಎಂಬತಕ್ಕಂಥ ನಾಮದಿಂದ ಅಷ್ಟಾವರಣ ಪಂಚಾಚಾರ ಷಡ್ಸ್ಥಳಗಳನ್ನು ಜಗತ್ತಿಗೆ ಸಾರುವ ನೆಪದಲ್ಲಿ 8 ವರ್ಷ ಕಳಿತಿದ್ದಾಗೆ ಮಲಪ್ರಭಾ ಕೃಷ್ಣಾನದಿಗಳು ಸೇರ್ತಕ್ಕಂಥ ಕೂಡಲ ಸಂಗಮ ಎಂಬ ಸ್ಥಳಕ್ಕೆ ನೀನು ಬರುವೆ. ಅಲ್ಲಿ ಸಂಗಮೇಶ್ವರನಾಗಿ ನಿನಗೆ ನಾನು ಅಭಯವನ್ನು ಕೊಡುವೆ. ಜಾತವೇದ ಮುನಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತು ತದನಂತರ ಪ್ರಾಪ್ತ ವಯಸ್ಸಿಗೆ ಬರ್ತಿರಬೇಕಾದ್ರೆ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯ, ಅದನ್ನ ಮಂಗಳವಾಡ ಅಂತ ಕರೀತಿದ್ರು. ಅಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬ ರಾಜ ಮಂತ್ರಿಗಳಿರ್ತಾರೆ. ಆ ಬಿಜ್ಜಳ ಬಲದೇವ ಮಂತ್ರಿಗಳು ಯಾರು ಗೊತ್ತಾ? ಈಗ ನಿನ್ನ ಕೈಲಾಸದ ಬಾಗಿಲಲ್ಲಿ ತಡೆದ್ರಲ್ಲ ಈ ದ್ವಾರಪಾಲಕರು, ಈ ದ್ರವಿಡ ಶಿಂಗಕೇಶಿಗಳೆಂಬತಕ್ಕಂಥ ದ್ವಾರಪಾಲಕರೇ ಭೂಲೋಕದಲ್ಲಿ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟುತ್ತಾರೆ. ನನ್ನ ಕುಮಾರನಾದ ಷಣ್ಮುಖನೇ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರ ಅಕ್ಕನಾದಂತ ಅಕ್ಕನಾಗಮನವರ ಹೊಟ್ಟೆಯಲ್ಲಿ ಚನ್ನಬಸವಣ್ಣನಾಗಿ ಹುಟ್ಟುತ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ಕಲ್ಯಾಣ ಪಟ್ಟಣದಲ್ಲಿ ವೀರ ಮಡಿವಾಳ ಮಾಚಿದೇವನಾಗಿ ಹುಟ್ಟುತ್ತಾನೆ. ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ, ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ನಿನಗಿಬ್ಬರು ಹೆಂಡತೀರಾಗಿ ಬರ್ತಾರೆ. ಇಷ್ಟಕ್ಕೆಲ್ಲ ಕಾರಣಕರ್ತರಾದ ಈ ನಾರದರು ಅದೇ ಕಲ್ಯಾಣ ಪಟ್ಟಣದಲ್ಲಿ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟುತ್ತಾರೆ. ಕೊಂಡಗ ಅಂದ್ರೆ ಚಾಡಿ ಹೇಳೋದು ಅಂತ ನೋಡಿ, ನಾರದ್ರಾಗ ಅಲ್ಲೂ ಅದೇ ಪೋಸ್ಟ್ ಚೆನ್ನಾಗ್ ಮಾಡ್ತಾರ ಅಂತ. ಅದ್ ಹಂಗೆ ತಾನೇ ಲೆಕ್ಕ ಇರೋದು. ಗಾರ ಕೆಲಸ ಮಾಡೋವನಿಗೆ ಮರ ಕೆಲಸ ಮಾಡೋದ್ರು ಮಾಡ್ತಾನ. ಈ ತಪ್ಲಾಕ್ ಬರ್ಸೋನಿಗೆ ಆರ್ಮಿನಿ ಕೊಟ್ರು ಬರ್ಸಕ್ಕದ್ದ. ಅವ್ರವ್ರ ಕೆಲಸದಲ್ಲಿ ಹಂಗೆ ನಾರದ್ರು ಅವ್ರ ಕೆಲಸದಲ್ಲಿ ಅವ್ರು ಸರಿ ಪುಡಿ ಬುಡದಲ್ಲಿ. ಇಲ್ಲೇನಾಗಿದೆ, ನಾರದ್ರು ಕೊಂಡಿಗರ ಮಂಚಣ್ಣನಾಗಿ ಹುಟ್ಟಬೇಕು. ನಿಮ್ಮನ್ನ ಬೇಗ ಬಂದ್ಬಿಡಿಬದೆ. ಅದಕ್ಕೆ ನೋಡಿ, ಕೊಂಡಿಗರ ಮಂಚಣ್ಣನಾಗಿ ಹುಟ್ಟಬೇಕು. ಇದಲ್ಲದೆ 1,96,000 ಶಿವಗಣಗಳು ಬರಲ್ಲ ಅಂದರೆ ಬರ್ತಾರ, ನಂಬೋದೇವ್ರು ಬರ್ತಾರ. ಪಕ್ಕದೂರ್ಲಿ ಅಲಗಾಪುರಕ್ಕೆ ಬಂದು ಬೆಳಗಾನ ಕೂತ್ಕೋತಾರೆ. ಇಲ್ಲಿ ಬಿಟ್ಟಾರ ತಮ್ಮೂರ್ಲಿ ಇರ್ಲಿ. ಅದೇನಾಗಿದೆ, ಮಹಾನುಭಾವರಾಗಿರ್ತಕ್ಕಂಥ ಬಸವಣ್ಣನಾಗಿ ಹುಟ್ಟುವಂತ ನನಗೆ ಮಾದಿಗರ ಹರಳಯ್ಯ ವಲಯರ ವನ್ನಯ್ಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡಯ್ಯ ನೊಳೆಯ ಚಂದಯ್ಯ ಆಯುಧಕ್ಕೆ ಮಾರಯ್ಯ ಮೇದರ ಕೇತಯ್ಯ ಶರಣಗಟ್ಟಿವಾಳಯ್ಯ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಕೆಂಬಾವಿ ಭೋಗಯ್ಯ ಇಂಥ ಶರಣರಾಗಿ 1,96,000 ಶಿವಗಣಗಳ ಭೂಲೋಕದಲ್ಲಿ ನಿನ್ನ ಕೀರ್ತಿಯನ್ನ ಶಿಖರಕ್ಕೇರಿಸುವುದಕ್ಕೆ ಬರ್ತಾರೆ. ಬಸವನಾಗಿ, ಬಸವೇಶ್ವರನಾಗಿ, ಜಗಜ್ಯೋತಿ ಬಸವೇಶ್ವರ ಎಂಬ ಕೀರ್ತಿಗೆ ಪಾತ್ರನಾಗು ಎಂಬುದಾಗಿ ಶಿವನು ಕೈಲಾಸದ ಭಯವನ್ನೆತ್ತುತ್ತಿರಬೇಕಾದ್ರೆ ನೋಡಿ, ಶರಣರೆಲ್ಲ ಭೂಲೋಕಕ್ಕೆ ಹುಟ್ಟುವಂತ ಸಂದರ್ಭ. ಆ ಶರಣರು ಜಾತಿಗೊಬ್ಬ ಶರಣನಾಗಿ ಭೂಲೋಕಕ್ಕೆ ಬಂದು ಬಸವಣ್ಣನ ಕೀರ್ತಿಯನ್ನು ಶಿಖರಕ್ಕೇರಿಸುವ ಸಂದರ್ಭ. ಎಲ್ಲರೂ ಹೊಗಳ್ತಾ ನಂದೀಶ್ವರ ಭೂಲೋಕಕ್ಕೆ ಅವತಾರ ತಾಳುವಂತ ಸಮಯ. ಮಾದಿಗರ ಹರಳಯ್ಯ ಹೌದಪ್ಪ, ಕುಂಬಾರ ಗುಂಡಯ್ಯ ಅಂಬಿಗರ ಚೌಡಯ್ಯ ನೊಲಿಯ ಚಂದಯ್ಯ ಆಯುಧಕ್ಕೆ ಮಾರಯ್ಯ ಮೇದರ ಕೇತಯ್ಯ ಶರಣ ಗಟ್ಟಿವಾಳಯ್ಯ ಇವರಲ್ಲವೇ ಗಣ ಶರಣರು. ಕಿನ್ನರಿ ಬೊಮ್ಮಯ್ಯ ಕೆಂಬಾವಿ ಭೋಗಯ್ಯ ಶರಣ ಬ್ರಹ್ಮ ಸಿದ್ಧಯ್ಯ ಇವರಲ್ಲವೇ ಘನ ಶರಣರು. ಲಿಂಗಧ್ವಜ ಜೊತೆಯಲ್ಲಿ ಮಾತನಾಡಿ ಕೊಡೆಯ ಚರ್ಮವನರಿದು ಪಾದುಕೆಗಳ ಮಾಡಿದ ಶರಣರು. ಶರಣಯ್ಯ ಅರಳಯ್ಯ ಕಲ್ಯಾಣಮ್ಮನವರು ಭೂಲೋಕದಿ ಬಸವಾದಿ ಪ್ರಮತರು.
ಗುರುವೇ ನಿನ್ನಾಟವಲ್ಲ, ಹರನೇ ನಿನ್ನಾಟವಲ್ಲ, ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ. ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ. ಕುಂಬರ ಗುರುದಂಡನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರ ಗುರುದಂಡನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರ ಗುರುದಂಡನ ಮನೆಯ ಕುಂಬರ ಗುರುದಂಡನ ಮನೆಯ ಕುಡಿಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಜಗದಿಮಿ ತಗದಿಮಿ ಎಂದು ಕುಡಿದ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ. ಮಡಿವಾಳ್ಬಾರ್ಬನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಳ್ಬಾರ್ಬಯ್ಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಳ್ಬಾರ್ಬಯ್ಯನ ಮನೆಯ ಗುರುವೇ ಗುರುವೇ ಮಡಿವಾಳ್ಬಾರ್ಬಯ್ಯನ ಮನೆಯ ಮಡಿಯ ಚಂದವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಕೈತಂ ಕೈತಂ ಎಂದು ಕುಣಿದ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ. ಕೊಲೆಯರ ವನ್ನಯ್ಯನ ಮನೆಯ ತಮಟೆ ನಾದಾವ ಕೇಳಿ, ಕೊಲೆಯರ ವನ್ನಯ್ಯನ ಮನೆಯ ತಮಟೆ ನಾದಾವ ಕೇಳಿ, ಕೊಲೆಯರ ವನ್ನಯ್ಯನ ಮನೆಯ ಕೊಲೆಯರ ವನ್ನಯ್ಯನ ಮನೆಯ ತಮಟೆ ನಾದಾವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಕೈತಂ ಕೈತಂ ಎಂದು ಕುಡಿದ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರೋ. ಮಾದಿಗರಳಯ್ಯನ ಮನೆಯ ಹಂಬಲಿ ರುಚಿಯ ಕಂಡು, ಮಾದಿಗರಳಯ್ಯನ ಮನೆಯ ಹಂಬಲಿ ರುಚಿಯ ಕಂಡು, ಮಾದಿಗರಳಯ್ಯನ ಮನೆಯ ಗುರುವೇ ಗುರುವೇ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಸ್ವರ್ಯ ಸ್ವರ್ಯ ಕುಣಿದ ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರೋ,